Hey everyone, before we go further, do not forget to click on the subscribe button and on the bell icon so that you will not miss our videos. And if you like this video, click on like and share with somebody. So please keep your notes ready. We're going to study. Today we're going to learn how to observe and interpret the word of God. ಇವತ್ತು ನಾನು ಅಬ್ಸರ್ವೇಷನ್ ಬಗ್ಗೆ ಮತ್ತೆ ಇಂಟರ್ಪ್ರಿಟೇಷನ್ ಬಗ್ಗೆ ಹೇಗೆ ಈ ದೇವರ ವಾಕ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಅದರ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಓಕೆ, ಅಂಡ್ as you can see in the slide, it is called as inductive Bible study. So we're going to go through some history. ಇತಿಹಾಸ ಕುರಿತಾಗಿ ನಾವು ಕೆಲವು ವಿಷಯಗಳನ್ನು ನಾವು ನೋಡೋಣ. The most ancient civilization that is known to the mankind is Sumerian civilization or Mesopotamian civilization. ನಾವು ನೋಡೋದಾದ್ರೆ ಐತಿಹಾಸಿಕ ಪುರಾಣಗಳಲ್ಲಿ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದೆಂಬುದಾಗಿ ಹೇಳಿದ್ರೆ ಸುಮರಿಯನ್ ನಾಗರಿಕತೆ ಎಂಬುದಾಗಿ ಹೇಳ್ತೇವೆ, ಅಥವಾ ಮೆಸೊಪೊಟೇಮಿಯನ್ ಒಂದು ನಾಗರಿಕತೆ ಎಂಬುದಾಗಿ ಕೂಡ ಅವರನ್ನ ನಾವು ಹೇಳ್ತೇವೆ. Okay, that was dated around 3000 BC. ಅಂದ್ರೆ ಕ್ರಿಸ್ತ ಪೂರ್ವ 3000 ವರ್ಷಗಳ ಹಿಂದೆ ಈ ಒಂದು ಸಮೇರಿಯರ ನಾಗರಿಕತೆ ಇತ್ತು ಈ ಲೋಕದಲ್ಲಿ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, ಅದಕ್ಕೆ ಮುಂಚೆ ಏನಿತ್ತಂತ ಯಾರು ಗೊತ್ತಿಲ್ಲ. Nobody has evidence of what existed before that. I mean the civilization. But then this is known to the mankind. So ಇದು ಜನರಿಗೆ ತಿಳಿದಂತಹ ಒಂದು ಸಮೇರಿಯರ ಒಂದು ನಾಗರಿಕತೆ ಆಗಿದೆ. And you know about Indian history, right? It started with Indus Valley civilization. ನಿಮಗೆ ಭಾರತ ದೇಶದ ಚಾರಿತ್ರ್ಯ ಗೊತ್ತು. ಸಿಂಧು ಕಣಿವೆ ನಾಗರಿಕತೆ ಜೊತೆ ಅದು ಕ್ರಿಸ್ತ ಪೂರ್ವ 2500 ವರ್ಷಗಳ ಹಿಂದೆ ಶುರುವಾಯಿತು. Right, 2500 BC. And you know the ink that we use, the first invention was done by ancient Egypt around 2600 BC. ನಾವು ಉಪಯೋಗಿಸುವಂತ ಶಾಯಿ ಪ್ರಾಚೀನ ಈಜಿಪ್ಟ್ ಇಂದ ಬಂದಂತದ್ದಾಗಿದೆ. ಅದು ಅವರ ಆವಿಷ್ಕಾರ ಎಂಬುದಾಗಿ ನಾವು ಹೇಳ್ಬೋದು. ಅದು ಕ್ರಿಸ್ತ ಪೂರ್ವ 2600 ಸುಮಾರಿಗೆ ಉಂಟಾದಂತದ್ದು. ಶಾಯಿ ಅಂತಂದ್ರೆ ಇಂಕ್ ಗೊತ್ತುಂಟಲ್ಲ, ನಾವು ಪೆನ್ ಅಲ್ಲಿ ಇಂಕ್ ಯೂಸ್ ಮಾಡ್ತೇವೆ, ಆ ಇಂಕ್, ರೈಟ್? ಸೊ ಆರ್ಯನ್ ಸಿವಿಲೈಸೇಷನ್ ಬಿಗ್ಯಾನ್ ಇನ್ 1500 BC. ಆರ್ಯನ್ ನಾಗರಿಕತೆ ಕ್ರಿಸ್ತ ಪೂರ್ವ 1500 ವರ್ಷಗಳಲ್ಲಿ ಶುರುವಾಗಿತ್ತು. Okay, and that was also the time where Vedas were written. ಅದೇ ಸಮಯದಲ್ಲಿ ವೇದಗಳು ಕೂಡ ಬರೆಯಲ್ಪಟ್ಟಂತ ಸಮಯವಾಗಿದೆ. Okay, then those are the literature that we have as an evidence, right? ನಮಗೆ ಇರುವಂತಹ ಒಂದು ಚಾರಿತ್ರ್ಯಗಳಲ್ಲಿ ನಾವು ಇದೆಲ್ಲ ತಿಳಿದುಕೊಳ್ಳಬಹುದು. Now coming to Bible, ಈಗ ಸತ್ಯವೇದದ ಮೂಲಗಳನ್ನು ನೋಡೋಣ. We see Bible, the story begins with Adam. ಆದಾಮನ ಕಥೆಯೊಂದಿಗೆ ಈ ಒಂದು ಸತ್ಯವೇದ ಶುರುವಾಗುವುದು ನಾವು ನೋಡ್ತೇವೆ. But we do not know exactly which year that would be. ಯಾವ ವರ್ಷದಲ್ಲಿ ಇದು ಎಂಬುದಾಗಿ ನಮಗೆ ಸರಿಯಾಗಿ ತಿಳಿದಿಲ್ಲ. Okay, that was the beginning of the time. ಇದು ಒಂದು ಪ್ರಾರಂಭದ ಸಮಯವಾಗಿತ್ತು. But historically we can count from Abraham. ಆದ್ರೆ ನಾವು ಚಾರಿತ್ರ್ಯ ಪ್ರಕಾರ ಕೌಂಟ್ ಮಾಡೋದಾದ್ರೆ ಅಬ್ರಹಾಮನ ಮೂಲಕ ಕೌಂಟ್ ಮಾಡಬಹುದು. Okay, that is Genesis chapter 11 and 12. ಅದು ಆದಿಕಾಂಡ 11 ಮತ್ತು 12. Okay, it was around 2000 BC. ಅದು 2001 ಕ್ರಿಸ್ತ ಪೂರ್ವದಲ್ಲಿ ಆದಂತ ಒಂದು ಸಂಗತಿ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, 2000 BC, 2091 BC. 2091ನೇ ಕ್ರಿಸ್ತ ಪೂರ್ವ. That was the time when God called Abraham. ಆ ಸಂದರ್ಭದಲ್ಲಿ ನೋಡೋದಾದ್ರೆ ದೇವರು ಅಬ್ರಹಾಮನನ್ನು ಕರೆದಂತಹ ಒಂದು ಸಂದರ್ಭ ಅದಾಗಿತ್ತು. That is in Genesis 11 and 12. ಅದು ಆದಿಕಾಂಡ 11 ಮತ್ತು 12ರಲ್ಲಿ ಬರೆಯಲ್ಪಟ್ಟಿದೆ. Okay, this is what Bible states. ಈ ಸತ್ಯವೇದ ಹೀಗೆ ಹೇಳುತ್ತದೆ. And recently, as in 1994, in those days, 1994ನೇ ವರ್ಷದಲ್ಲಿ, okay, in that year, ಆ ವರ್ಷದಲ್ಲಿ ನಾವು ನೋಡೋದಾದ್ರೆ there was an excavation done in Iran. ಒಂದು ಮೂಳೆಗಳನ್ನು ಸಂಗ್ರಹಿಸುವಂತಹ ಒಂದು ಪ್ರಯತ್ನ ಇರಾನ್ ದೇಶದಲ್ಲಿ ಮಾಡಲ್ಪಟ್ಟಿತ್ತು. Okay, and it was that time when they found evidences of this place called Ur. ಆ ಸಂದರ್ಭದಲ್ಲಿ ಊರ್ ಪ್ರದೇಶ ಇತ್ತು ಅಸ್ತಿತ್ವದಲ್ಲಿ ಎಂಬುದಾಗಿ ಅವರು ತಿಳಿದ್ರು. And they dated it to 2000 BC. ಅದು 2000
2000 ಕ್ರಿಸ್ತ ವರ್ಷದ ಕ್ರಿಸ್ತ ಪೂರ್ವದಕ್ಕೆ ಅದು ಸೇರಿದ್ದಾಗಿರ್ಬೋದು ಎಂಬುದಾಗಿ ಅವರು ಹೇಳಿದ್ರು. Okay, and that was the place where Abraham was. ಆ ಒಂದು ಸ್ಥಳದಲ್ಲಿ ಅಬ್ರಹಾಮನು ಕೂಡ ಇದ್ದನು. Okay, and then we see the story of Moses. ಆಮೇಲೆ ನಾವು ಮೋಶೆಯ ಕಥೆಯನ್ನು ನೋಡ್ತೇವೆ. Moses came to deliver Israel. ಮೋಶೆಯು ಇಸ್ರಾಯೇಲರನ್ನ ಗುಲಾಮತ್ವದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಾತನಾಗಿದ್ದನು. Well, the story of Israel or Jews started with Abraham. ಇಸ್ರಾಯೇಲರ ಒಂದು ಕಥೆ ಅಥವಾ ಯೆಹೂದ್ಯರ ಕಥೆ ಅಬ್ರಹಾಮನ ಸಂತತಿ ಜೊತೆ ಶುರುವಾಯಿತು. Now Moses was their deliverer. ಈಗ ಮೋಶೆ ಆದವನು ಅವರ ಬಿಡುಗಡೆಯ ನಾಯಕನಾಗಿದ್ದನು. That was around 1400 BC. ಅದು 400 ಕ್ರಿಸ್ತ ಪೂರ್ವ ವರ್ಷಗಳ ಹಿಂದೆ. 1400. 1400 ವರ್ಷಗಳ ಕ್ರಿಸ್ತ ಪೂರ್ವ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, and that was the time he also wrote the first book of the Bible called Genesis. ಆ ಸಂದರ್ಭದಲ್ಲಿ ಅವರು ಮೊದಲನೆಯ ಒಂದು ಪುಸ್ತಕ, ಸತ್ಯವೇದದ ಮೊದಲನೇ ಪುಸ್ತಕ ಅಂದ್ರೆ ಆದಿಕಾಂಡವನ್ನು ಕೂಡ ಬರೆದಿದ್ರು. Okay, before Moses, ಮೋಶೆಗಿಂತ ಮುಂಚಿತವಾಗಿ the story of Genesis ಆದಿಕಾಂಡದ ಕಥೆ and also the generations of the people, ಮತ್ತು ಜನರ ಸಂತತಿ ಅಥವಾ ವಂಶಾವಳಿ, the information was stored up in clay tablets. ಆ ಒಂದು ಏನೆಲ್ಲ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಇತಿಹಾಸವನ್ನು ಅವ್ರು ಏನ್ ಮಾಡ್ತಿದ್ರು ಎಂಬುದಾಗಿ ಹೇಳಿದ್ರೆ ಮಣ್ಣಿನ ಪಾತ್ರೆಗಳಲ್ಲಿ ಬರೆಯುತ್ತಾ ಇದ್ರು. Because there was no ink. ಯಾಕಂದ್ರೆ ಆ ಮಣ್ಣಿನ ಮಾತ್ರೆಗಳಲ್ಲೇ ಬರೀತಾ ಇದ್ರು, ಯಾಕಂದ್ರೆ ಆಗ ಶಾಯಿ ಇನ್ನೂ ಸಿಕ್ಕಿರ್ಲಿಲ್ಲ ಅವ್ರಿಗೆ. And also there was no literature. ಆ ಲಿಪಿ ಕೂಡ ದೊರಕದೇ ಇದ್ದ ಸಂದರ್ಭ ಬದ್ದಾಗಿತ್ತು. So they used to store up in picture format. ಆದುದರಿಂದ ಅದನ್ನ ದೃಶ್ಯಗಳ ಮೂಲಕ ಅವರು ಮಣ್ಣಿನ ಮಾತ್ರೆಗಳಲ್ಲಿ ಚಿತ್ರಿಸ್ತಾ ಇದ್ರು. Now then, what is Bible? ಸತ್ಯವೇದ ಅಂದ್ರೆ ಏನು? Bible is collection of writings. ಸತ್ಯವೇದ ಅಂದ್ರೆ ಒಂದು ಬರಹಗಳ ಸಂಗ್ರಹ, or it's a collection of books. ಅಥವಾ ಪುಸ್ತಕಗಳ ಸಂಗ್ರಹ. Because in Bible there are 66 books. ಯಾಕಂದ್ರೆ ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. Because it has 66 books, it's called as Bible. ಅದಕ್ಕಾಗಿ ಇದನ್ನು ಬೈಬಲ್ ಎಂಬುದಾಗಿ ಕರೆಯಲ್ಪಡುತ್ತದೆ. And Old Testament has 39 books. ಹಳೆಯ ಒಡಂಬಡಿಕೆ 39 ಪುಸ್ತಕಗಳಿವೆ. And New Testament has 27. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು ಇವೆ. Amen. Amen. And a Bible was written by 40 people, 40 different people. ಸತ್ಯವೇದವು 40 ಜನರಿಂದ ಬರೆಯಲ್ಪಟ್ಟದ್ದಾಗಿತ್ತು. And it was written through the inspiration of the Holy Spirit. ಪವಿತ್ರಾತ್ಮನ ಒಂದು ಬರಹವೇ ಆಗಿದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, just a minute. Okay, so although 40 different people wrote the Bible, 40 ವಿಭಿನ್ನ ಜನರು ಸತ್ಯವೇದವನ್ನು ಬರೆದ್ರು ಕೂಡ the writer or the one who inspired them to write is the Holy Spirit. ಎಲ್ಲರ ಬರಹಗಳನ್ನು ಉತ್ತೇಜಿಸಿದಾತನು ಅಥವಾ ಬರೆದಾತನು ಪವಿತ್ರಾತ್ಮ ದೇವರೇ ಆಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದು. And these 40 people are from different timelines. ಈ 40 ಜನರು ಹಲವು ಒಂದು ಟೈಮ್ ಲೈನ್ ಇಂದ ಬಂದಿದಂತಾಗಿದೆ ಅಥವಾ ಕಾಲಗಳಿಂದ ಬಂದಂತವರಾಗಿದ್ದಾರೆ. And for example, ಉದಾಹರಣೆಗೆ Moses never knew John. ಮೋಶೆಗೆ ಯೋಹಾನ ಯಾರೆಂಬುದಾಗಿ ಗೊತ್ತಿರಲಿಲ್ಲ. Moses, the first book was written by Moses. ಮೊದಲನೆಯ ಪುಸ್ತಕ ಸತ್ಯವೇದದ ಮೊದಲನೇ ಪುಸ್ತಕ ಮೋಶೆಯಿಂದ ಬರೆದಂತದ್ದಾಗಿದೆ. And the last book was written by John. ಕೊನೆಯ ಪುಸ್ತಕ ಸತ್ಯವೇದದ್ದು ಬರೆದಂತವರು ಯೋಹಾನನು. And in between them there is a period of 1500 years. ಅವರ ಮಧ್ಯದಲ್ಲಿ ಆ ಎರಡು ಪುಸ್ತಕಗಳ ಮಧ್ಯದಲ್ಲಿ 1500 ಒಂದು ದಶಕಗಳಷ್ಟು 1500 ವರ್ಷಗಳಷ್ಟು ಕಾಲಾವಧಿ ಇದೆ. In total, ನಾವು ಎಲ್ಲ ಕೂಡಿಸಿ ನೋಡೋದಾದ್ರೆ Bible covers around 4000 years of history. ಸತ್ಯವೇದವು 4000 ವರ್ಷಗಳ ಇತಿಹಾಸವನ್ನು ಬಹಿರಂಗಪಡಿಸುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. And also beginning of times. ಅದು ಮಾತ್ರವಲ್ಲದೆ ಪ್ರಾರಂಭದ ಬಗ್ಗೆ ಅದು ಖ್ಯಾತಿಯನ್ನು ನೀಡುತ್ತದೆ. And how is that 40 people from different timelines wrote the same thing? 40 ಜನರು ಬೈಬಲ್ ಅನ್ನು ವಿಭಿನ್ನ ಪುಸ್ತಕಗಳಲ್ಲಿ ಹೇಗೆ ಬರೆದಿದ್ದಾರೆ, ಅದೇ ರೀತಿಯಾಗಿ ಬರೆದಿದ್ದಾರಲ್ಲ, ಒಂದೇ ರೀತಿಯಾದ ಶೈಲಿ ತರದ್ ಕಾಣ್ತಾ ಇದೆ. And everybody wrote about Jesus and the love of God. ಎಲ್ಲರೂ ಯೇಸು ಸ್ವಾಮಿಯ ಕುರಿತು
ಕುರಿತಾಗಿ ಬರೆದಿದ್ದಾರೆ ಮತ್ತು ದೇವರ ಪ್ರೀತಿಯ ಕುರಿತಾಗಿ ಬರೆದಿದ್ದಾರೆ. And that is the beauty because the Holy Spirit is the writer. ಅದೇ ಸುಂದರವಾದಂತಹ ವಿಷಯ, ಯಾಕಂದ್ರೆ ಪವಿತ್ರಾತ್ಮನು ಎಲ್ಲಾ ಪುಸ್ತಕಗಳ ಲೇಖಕನಾಗಿದ್ದಾನೆ. Amen. Amen. So then moving further, ಮುಂದೆ ನಾವು ಹೋಗೋದಾದ್ರೆ why should we study this Bible? ನಾವು ಈ ಸತ್ಯವೇದವನ್ನು ಯಾಕೆ ಅಧ್ಯಯನ ಮಾಡ್ತೇವೆ? The reason is there are actually several reasons. ತುಂಬಾ ಕಾರಣಗಳಿವೆ. One main reason is ಒಂದು ಪ್ರಮುಖ ಕಾರಣ, Bible is written by 40 different people. ಸತ್ಯವೇದವು 40 ವಿವಿಧ ಲೇಖಕರಿಂದ ಬರೆಯಲ್ಪಟ್ಟ ಪುಸ್ತಕವಾಗಿದೆ. For example, ಉದಾಹರಣೆಗೆ I am from Andhra. ಪಾಸ್ಟರ್ ಆಂಧ್ರದಿಂದ ಬಂದವರಾಗಿದ್ದಾರೆ. Now we are ministering in Karnataka. ನಾವು ಈಗ ಕರ್ನಾಟಕ ಒಂದು ಪ್ರಾಂತದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. The way I lived was different. ನಾನು ಜೀವಿಸಿದ ಶೈಲಿ ಬೇರೆ ರೀತಿಯಾಗಿತ್ತು. The language I used was different. ನಾನು ಆಡಿದಂತಹ ಭಾಷೆ ಬೇರೆ ಆಗಿತ್ತು. And now I am living a different lifestyle. ಈಗ ನಾನು ಬೇರೆ ಒಂದು ಜೀವನ ಶೈಲಿಯನ್ನು ಜೀವಿಸ್ತಾ ಇದ್ದೇನೆ. Well, if one person is able to experience two different lifestyles in two states, ಒಬ್ಬ ವ್ಯಕ್ತಿಯಾದವರು ಎರಡು ದೇಶಗಳ ಶೈಲಿಯನ್ನು ತನ್ನ ಜೀವನದಲ್ಲಿ ಕಲಿತು ಅದನ್ನು ಅನ್ವಯಿಸಿದಾದ್ರೆ, what about 40 people over a period of 1500 years? 40 ಜನರು 1500 ಕಾಲಾವಕಾಶ ವರ್ಷಗಳಲ್ಲಿ ಹೇಗೆ ಎಂಬುದಾಗಿ ಯೋಚಿಸಿ. Will you be able to understand what they have written at that time? ಅವರು ಏನ್ ಬರೆದಿದ್ದಾರೆ ಎಂಬುದಾಗಿ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ, ಅಷ್ಟು ವರ್ಷಗಳ ಹಿಂದೆ ಏನು ಬರೆದಿದ್ದಾರೆ ಎಂಬುದಾಗಿ ನಿಮ್ಗೆ ತಿಳಿಯಲಿಕ್ಕೆ ಸಾಧ್ಯವೋ? Not only that, ಅದು ಮಾತ್ರವಲ್ಲ, Old Testament was written in Hebrew ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಬರೆದಂತದ್ದಾಗಿದೆ. and New Testament was written in Greek. ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆದಂತದ್ದಾಗಿದೆ. And both were translated to Telugu, Hindi, Kannada, English and all those languages. ಆ ಎರಡು ಭಾಷೆಗಳನ್ನ ನಾವು ನೋಡೋದಾದ್ರೆ ಸತ್ಯವೇದವನ್ನು ಹಲವು ಭಾಷೆಗಳಿಗೆ ಭಾಷಾಂತರಿಸಲಾಗಿದೆ. ತೆಲುಗು, ಕನ್ನಡ, ಹಿಂದಿ ಈ ಎಲ್ಲ ಭಾಷೆಗಳಿಗೆ. That's why the way of writing differs from Old Testament to New Testament. ಅದಕ್ಕೋಸ್ಕರ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬರೆದಂತಹ ಶೈಲಿ ವಿಭಿನ್ನವಾಗಿದೆ. Also, ಅದ್ ಮಾತ್ರವಲ್ಲ, there are books for law. ಒಂದು ಧರ್ಮಶಾಸ್ತ್ರದ ಕುರಿತಾಗಿ ಪುಸ್ತಕಗಳಿವೆ. And there are books for wisdom. ಜ್ಞಾನದ ಪುಸ್ತಕಗಳಿವೆ. And there are songs. ಹಾಡುಗಳ ಪುಸ್ತಕಗಳಿವೆ ಅಥವಾ ಜ್ಞಾನೋಕ್ತಿಗಳ ಪುಸ್ತಕಗಳಿವೆ. And there are prophecies. ಮತ್ತು ಭವಿಷ್ಯವಾಣಿಗಳು ಇವೆ. And apocalyptic literature. ಮತ್ತು ಅಪೋಕಲಿಪ್ಟಿಕ್ ಸಾಹಿತ್ಯ ಕೂಡ ಇದೆ. There are gospels. ಸುವಾರ್ತೆ ಕೂಡ ಇದೆ. There is a storyline of Book of Acts. ಅಪೊಸ್ತಲ ಕೃತ್ಯಗಳ ಪ್ರಕಾರ ಕೂಡ ನಾವು ನೋಡ್ತೇವೆ. And also epistles. ಅದು ಮಾತ್ರವಲ್ಲದೆ ಕೆಲವು ಪತ್ರಗಳನ್ನು ನೋಡ್ತೇವೆ. Letters. So all these are in different literature style. ಈ ಎಲ್ಲ ಬರೆದಂತಹ ಬೈಬಲ್ ಸಾಹಿತ್ಯ ವಿಭಿನ್ನ ಶೈಲಿಯಲ್ಲಿದೆ. And it was written by somebody that lived in the past. ಹಿಂದೆ ಜೀವಿಸಿದಂತ ಜನರಿಂದ ಈ ಎಲ್ಲಾ ಸತ್ಯವೇದವು ಬರೆಯಲ್ಪಟ್ಟಿದೆ. And it is written for somebody else who also lived in the past. ಇದು ಯಾರೋ ತುಂಬಾ ವರ್ಷಗಳ ಹಿಂದೆ ಜೀವಿಸಿದ ಜನರಿಗೋಸ್ಕರ ಬರೆದಂತದ್ದಾಗಿದೆ ಕೂಡ. But the word of God is ever living. ಆದ್ರೆ ದೇವರ ವಾಕ್ಯವು ಯಾವಾಗಲೂ ಜೀವಿಸುವಂತ ವಾಕ್ಯ ಆಗಿದೆ. And it is evergreen. ಯಾವಾಗಲೂ ಹಸಿರಾಗಿಯೇ ಇರುತ್ತದೆ. And it always speaks to us. ಅದು ಯಾವಾಗಲೂ ನಮ್ಮ ಜೊತೆ ಮಾತನಾಡುತ್ತದೆ ಕೂಡ. So to understand it properly, ಆದ್ದರಿಂದ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿ ತಿಳಿದುಕೊಳ್ಳಲು we need this study. ಈ ಅಧ್ಯಯನ ನಮಗೆ ಬೇಕು. Amen. Amen. So last week I told you, ಕಳೆದ ವಾರ ನಾನು ಹೇಳಿದೆ, and I'm going to summarize in brief. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. There are two types of studies. ಎರಡು ತರದ ಬೈಬಲ್ ಅಧ್ಯಯನವನ್ನು ನಾವು ಮಾಡ್ತೇವೆ. In fact, there are many types of studies. ತುಂಬಾ ವಿಭಿನ್ನ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಿಗಬಹುದು ನಾವು ಚಾರಿತ್ರ್ಯ ನೋಡೋದಾದ್ರೆ. But then there are two major types of Bible studies. ಆದರೆ ಸಾಮಾನ್ಯವಾಗಿ ಎರಡು ವಿಧವಾದಂತಹ ಸತ್ಯವೇದ ಅಧ್ಯಯನವನ್ನು ನಾವು ಹಿಂಬಾಲಿಸ್ತೇವೆ. ನಾವು ಹಿಂಬಾಲಿಸುವುದಲ್ಲ, ಇದೆ ಎರಡು ವಿಧವಾದ ಬೈಬಲ್ ಸ್ಟಡೀಸ್ ಇದೆ, ರೈಟ್? ಒಂದು ಡಿಡಕ್ಟಿವ್ ಮೆಥಡ್, ಒಂದು ಅನುಮಾನಾತ್ಮಕ ವಿಧಾನ ಎಂಬುದಾಗಿ ನಾವು ತಿಳಿಯುತ್ತೇವೆ. ಲೈಕ್ ಯು ಆರ್ ಸೀಯಿಂಗ್ ಇನ್ ದ ಪಿಕ್ಚರ್. ನೀವು ಈ ಚಿತ್ರದಲ್ಲಿ ನೋಡಿದ ಪ್ರಕಾರ you can see that instead of listening to Bible, one man is talking to Bible. ಒಬ್ಬ ಮನುಷ್ಯ ನಾವು ನೋಡೋದಾದ್ರೆ ಸತ್ಯವೇದ ಕೇಳುವುದರ ಬದಲು ಆತನು ಸತ್ಯವೇದದ ಜೊತೆ ಮಾತನಾಡ್ತಾ ಇದ್ದಾನೆ. Okay, Bible is given for what? ಸತ್ಯವೇದ ಯಾಕೆ ಕೊಡಲ್ಪಟ್ಟಿದೆ? It is also called as a love letter from God.
ಇದು ದೇವರಿಂದ ಬರೆದಂತ ಒಂದು ಪ್ರೇಮ ಪತ್ರ ಎಂಬುದಾಗಿ ನಾವು ತಿಳಿಯಬಹುದು. That means that God is trying to speak to us through that. ಅಂದ್ರೆ ಇದರ ಮೂಲಕವಾಗಿ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. But you see in the picture, this man is speaking to the Bible. ನೀವು ಚಿತ್ರದಲ್ಲಿ ನೋಡಿ ಈ ಮನುಷ್ಯ ಸತ್ಯವೇದದ ಜೊತೆ ಮಾತನಾಡ್ತಾ ಇದ್ದಾನೆ. Okay. ಆದೇಶಿಸ್ತಾ ಇದ್ದಾನೆ. Instead of listening. ಕೇಳುವುದರ ಬದಲು ಮಾತನಾಡ್ತಾ ಇದ್ದಾನೆ. Right? And what is this? Why is it wrong? ಇದು ಯಾಕೆ ತಪ್ಪು ಎಂಬುದಾಗಿ ನಾನು ಹೇಳ್ತೇನೆ. In this method, usually we also do that sometimes. ಇದನ್ನ ನಾವು ಕೆಲವೊಮ್ಮೆ ಮಾಡ್ತೇವೆ, ತುಂಬಾ ತಪ್ಪು. ಈ ಒಂದು ವಿಧಾನದಲ್ಲಿ ಏನಾಗುತ್ತದೆ ಗೊತ್ತಾ? What we do is that we already have something in mind. ನಮ್ಮ ಮನಸ್ಸಿನಲ್ಲಿ ಏನೋ ನಾವು ನಮ್ಮ ಆಲೋಚನೆ ಪ್ರಕಾರ ಆಲ್ರೆಡಿ ಇದೆ. Okay, like for example, you are in a financial crisis. ಉದಾಹರಣೆಗೆ ನೀವು ಯಾವ್ದಾದ್ರು ಆರ್ಥಿಕ ಸಮಸ್ಯೆಯಲ್ಲಿ ಇದ್ದೀರಾ ಎಂಬುದಾಗಿ ತಿಳಿದುಕೊಳ್ಳಿರಿ. And you need finances. ನಿಮಗೆ ಆರ್ಥಿಕ ವ್ಯವಸ್ಥೆ ಬೇಕು. So what you do, you usually end up finding the scriptures that are talking about the financial blessing. ಆಗ ನೀವು ಏನ್ ಮಾಡ್ತೀರಾ, ಒಂದು ಆಶೀರ್ವಾದಾಯಕ ವಚನಗಳು ಅಥವಾ ಒಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್, ಆರ್ಥಿಕ ವಿಷಯದ ವಚನಗಳನ್ನ ಸತ್ಯವೇದದಿಂದ ಹೆಕ್ಕಲಿಕ್ಕೆ ಶುರು ಮಾಡ್ತೀರಾ. Okay, but there is a problem with that. ಆದ್ರೆ ಇನ್ನೊಂದು ಸಮಸ್ಯೆ ಇದೆ. Say for example, if you say Abraham was blessed, ಉದಾಹರಣೆಗೆ ಅಬ್ರಹಾಮನು ಆಶೀರ್ವಾದ ಹೊಂದಿದ್ದಾನೆ ಎಂಬುದಾಗಿ ನೀವು ಹೇಳಿದೆ ಆದ್ರೆ, we cannot only take that verse and say I am blessed. ನಾವು ಬರೀ ಆಶೀರ್ವಾದ ವಚನ ತೆಗೆದುಕೊಂಡು ನಾನು ಆಶೀರ್ವಾದ ಹೊಂದಿದ್ದೇನೆ ಎಂಬುದಾಗಿ ಹೇಳಿಕ್ಕೆ ಸಾಧ್ಯವಿಲ್ಲ. But first see why Abraham was blessed. ಆದ್ರೆ ಮೊದಲು ಅಬ್ರಹಾಮ ಯಾಕೆ ಆಶೀರ್ವಾದ ಹೊಂದಿದ್ದಾನೆ ಎಂಬುದಾಗಿ ಯೋಚಿಸ್ರಿ. And if you see that Jesus multiplied multiplied the content of the bread and the fish. ಇಲ್ಲಿ ನಾವು ನೋಡೋದಾದ್ರೆ ಯೇಸು ಸ್ವಾಮಿ ಆ ಒಂದು ರೊಟ್ಟಿಯನ್ನು ಹೆಚ್ಚಿಸಿದನು, ಆ ಮೀನನ್ನ ಹೆಚ್ಚಿಸಿದನು ಎಂಬುದಾಗಿ ನಾವು ನೋಡೋದಾದ್ರೆ, and if you say that something in my life is also going to multiply, ನನ್ನ ಜೀವಿತದಲ್ಲಿ ಕೂಡ ಯಾವುದೋ ಒಂದು ಹೆಚ್ಚಳಿಕೆ ಹೊಂದಲಿದೆ ಎಂಬುದಾಗಿ ಎನಿಸುತ್ತದೆ. Probably we are missing some point. ಕೆಲವು ಅಂಶಗಳನ್ನ ನಾವು ಇಲ್ಲಿ ಕಳೆದುಕೊಳ್ತಾ ಇದ್ದೇವೆ ಎಂಬುದಾಗಿ ಅರ್ಥ. What is that missing point? ಆ ಒಂದು ಕಳೆದು ಹೋದಂತ ಅಂಶ ಯಾವುದು? The missing point is asking the question why. ಅಂದ್ರೆ ಯಾಕೆ ಪ್ರಶ್ನೆ ಕೇಳುವಂತದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಯಾಕೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕು. Why? That is a question we need to ask, but usually we pick up random verses and keep declaring. ಹೇಳಿದ್ರೆ ರ್ಯಾಂಡಮ್ ದೇವರ ವಚನಗಳನ್ನ ತೆಗೆದು ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ, ಆಗ ಅದು ಕಾರ್ಯರೂಪಕ್ಕೆ ಬರುವುದನ್ನ ನಾವು ಕಾಣುವುದಿಲ್ಲ. Okay, so this method we can safely rule out actually. ಈ ಒಂದು ಮೆಥಡ್ ಅಥವಾ ವಿಧಾನವನ್ನು ನಾವು ಬದಿಗಿಡಬಹುದು. Okay, ಇದು ಯಾರಿಗೆ ಗೊತ್ತುಂಟಾ? One who had already studied the Bible can use this method. ಸತ್ಯವೇದವನ್ನು ಆಗಲೇ ಅಧ್ಯಯನ ಮಾಡಿ ಸಂಪೂರ್ಣವಾಗಿ ತಿಳಿದವರು ಈ ಒಂದು ಅನುಮಾನಾತ್ಮಕ ವಿಧಾನವನ್ನು ಉಪಯೋಗಿಸಬಹುದು. Because that person already knows what is what and where is which. ಯಾಕಂದ್ರೆ ಆ ಮನುಷ್ಯನಿಗೆ ಯಾವ ವಚನ ಯಾವುದಕ್ಕೆ ಸಂಕೇತವಾಗಿದೆ ಅದರ ಅರ್ಥ ಏನೆಂಬುದಾಗಿ ಸರಿಯಾಗಿ ತಿಳಿದಿದ್ದಾತನಾಗಿದ್ದಾನೆ. So we're going to go to our method today. ಇವತ್ತು ನಾವು ಹೇಗೆ ಒಂದು ಬೈಬಲ್ ಸ್ಟಡಿ ಅಧ್ಯಯನ ಮಾಡ್ತೇವೆ ಎಂಬುದಾಗಿ ತಿಳಿಸಿಕೊಡ್ತೇನೆ. It's called as inductive method. ಇದಕ್ಕೆ ನಾವು ಅನುಗಮನದ ವಿಧಾನ ಎಂಬುದಾಗಿ ಹೇಳ್ತೇವೆ. In this method, ಈ ಒಂದು ಅನುಗಮನದ ಒಂದು ವಿಧಾನದಲ್ಲಿ we must remember ನಾವು ತಿಳ್ಕೊಳ್ಬೇಕು that we should go to the Bible, approach the Bible without any preconceived ideas. ಅಂದ್ರೆ ನಾವು ಯಾವುದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಯಾವುದೆಂಬುದಾಗಿ ಹೇಳಿದ್ರೆ, ಅನುಗಮನದ ವಿಧಾನದಲ್ಲಿ ಒಬ್ಬರು ಪೂರ್ವಭಾವಿ ಕಲ್ಪನೆಗಳನ್ನು ಒದಗಿರಬಾರದು. ಓಕೆ, ಅಂದ್ರೆ ಪ್ರಿಕನ್ಸೀವ್ಡ್ ಐಡಿಯಾಸ್ ಅಂತಂದ್ರೆ ಮೊದಲು ಅವಲೋಕನ, ಅಡಿಪಾಯ. ಮೊದಲೇ ಏನಾದ್ರೂ ಆಲೋಚನೆ ಇದ್ದಿರ್ತದಲ್ಲ, ಆ ಆಲೋಚನೆ ಬಿಟ್ಬಿಟ್ಟು ನಾವು ಬೈಬಲ್ ನ ಓದ್ತೇವೆ. ಅಂದ್ರೆ ಸಂಪೂರ್ಣವಾಗಿ ಬೈಬಲ್ ಇಂದ ಐಡಿಯಾನ ನಾವು ತಗೊಳ್ತೇವೆ ಅಲ್ವಾ. ವಿ ಗೋಯಿಂಗ್ ಟು ಟೇಕ್ ಕಂಪ್ಲೀಟ್ ಐಡಿಯಾ ಫ್ರಮ್ ದ ಬೈಬಲ್, ನಾಟ್ our ideas putting into the Bible, but we're taking the idea from the Bible. That is something you need to remember. Okay, and the second thing you need to also remember is that we need to examine the scriptures. ಇನ್ನೊಂದು ಎಂಬುದಾಗಿ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಒಂದು ಪರೀಕ್ಷೆಯನ್ನು ಮಾಡಬೇಕು. ಆ ಒಂದು ಅಧ್ಯಯನದ ವಾಕ್ಯಗಳ ಪರೀಕ್ಷೆಯನ್ನು ಮಾಡಬೇಕಾಗಿದೆ. And we should let the scriptures speak to us through the Holy Spirit. ಸಂಪೂರ್ಣವಾಗಿ ಪವಿತ್ರಾತ್ಮನ ಮೂಲಕವಾಗಿ ಆ ವಾಕ್ಯಗಳು ನಮ್ಮ ಜೊತೆ ಮಾತನಾಡುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ. So when we study in that way, ಆ ರೀತಿಯಾಗಿ ನಾವು ಕಲ್ತ್ಕೊಂಡ್ರೆ ಸತ್ಯವೇದವನ್ನ, we'll perfectly understand the scriptures. ನಾವು ಸಂಪೂರ್ಣವಾಗಿ ಸತ್ಯವೇದವನ್ನ ತಿಳಿದುಕೊಳ್ತಾ ಇದ್ದೇವೆ. Okay, so we need to do
ಫಸ್ಟ್ ಥಿಂಗ್ಸ್ ಫಸ್ಟ್. ಈ ಎಲ್ಲ ವಿಷಯಗಳನ್ನ ನಾವು ಮೊದಲು ಮಾಡ್ಬೇಕಾಗಿದೆ. ಮೊದಲು ಏನ್ ಮಾಡ್ಬೇಕು ಅದು ಫಸ್ಟ್ ಮಾಡ್ಬೇಕು. ಏನದು ಮೊದಲು ಮಾಡ್ಬೇಕಾಗಿರೋದು? ವಾಟ್ ಡು ಯು ಸಿ ದೇರ್? ಇಟ್ ಈಸ್ ಪ್ರೇಯಿಂಗ್, ರೈಟ್? ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಟು ಪ್ರೇ. ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡಬೇಕು. Okay, because Holy Spirit is the writer of the Bible. ಯಾಕಂದ್ರೆ ಪವಿತ್ರಾತ್ಮನು ಸತ್ಯವೇದವನ್ನು ಬರೆದದಾತನಾಗಿದ್ದಾನೆ. So we pray and we ask his leading. ಆತನ ನಮ್ಮ ಜೊತೆ ಮಾತನಾಡಲಿ, ಆತನ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಮೊದಲು ಪ್ರಾರ್ಥನೆ ಮಾಡಿ ಕೇಳತಕ್ಕದ್ದಾಗಿದೆ. And Jesus said, Holy Spirit is given to you to reveal what I have taught. ಪವಿತ್ರಾತ್ಮನು ನಿಮಗೆ ಕೊಡಲ್ಪಟ್ಟಿದೆ, ನಾನು ನಿಮಗೆ ಕಲಿಸಿದನ್ನ ಇತರರಿಗೆ ಪ್ರಖ್ಯಾತಿ ಪಡಿಸಲು ಎಂಬುದಾಗಿ ಬರೆದಿದೆ. ನಾನು ಏನು ನಿನ್ಗೆ ಕಲಿಸಿಕೊಟ್ಟಿದ್ದೇನೋ ಅದರ ಕುರಿತಾಗಿ ಜ್ಞಾಪಪಡಿಸಲಿಕ್ಕೆ ಪರಿಶುದ್ಧಾತ್ಮ ದೇವರು ನಿಮ್ಗೆ ಕೊಡಲ್ಪಟ್ಟಿದ್ದಾರೆ ಅಂತ ದೇವರ ವಾಕ್ಯ ಹೇಳ್ತಾರೆ. So we are going to seek the Holy Spirit first. ಆದುದರಿಂದ ನಾವು ಪವಿತ್ರಾತ್ಮನನ್ನು ಮೊದಲು ಹುಡುಕೋಣ. And the second thing is that we need to read a complete passage. ಎರಡನೇ ವಿಷಯ, ನಾವು ಸಂಪೂರ್ಣವಾಗಿ ಈ ಒಂದು ಅಧ್ಯಯನವನ್ನು, ಈ ಒಂದು ಭಾಗವನ್ನು, ದೇವರ ವಾಕ್ಯ ಭಾಗವನ್ನು ಓದಬೇಕಾಗಿದೆ. Okay, for example, ಉದಾಹರಣೆಗೆ today we are studying John chapter 7. ಇವತ್ತು ನಾವು ಯೋಹಾನ 7ನೇ ಅಧ್ಯಾಯವನ್ನು ಧ್ಯಾನಿಸ್ತಾ ಇದ್ದೇವೆ. In our fasting prayer 7. ಇವತ್ತು ನಾವು ಯೋಹಾನ 7ನೇ ಅಧ್ಯಾಯವನ್ನು ಧ್ಯಾನಿಸ್ತಾ ಇದ್ದೇವೆ. Okay, so in that we when we study like that, we have to study the entire paragraph or the chapter. ನಾವು ಹಾಗೆ ಧ್ಯಾನಿಸುವಾಗ ಅದನ್ನ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಬೇಕಾಗಿದೆ. Okay, so in that chapter when we read completely, ನಾವು ಅದನ್ನು ಸಂಪೂರ್ಣವಾಗಿ ಓದಿದಾಗ we'll understand the complete context. ಆ ಒಂದು ಅಧ್ಯಾಯದ ಹಿನ್ನೆಲೆಯನ್ನು ನಾವು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. Okay, if we just pick the scriptures here and there, ನಾವು ಬರೀ ವಚನಗಳನ್ನ ಇಲ್ಲಿ ಅಲ್ಲಿ ಹೆಕ್ಕಿದ್ರೆ we will miss that context. ನಾವು ಸಂಪೂರ್ಣವಾಗಿ ಈ ಒಂದು ಹಿನ್ನೆಲೆಯನ್ನ ಕಳೆದುಕೊಂಡು ಬಿಡ್ತೇವೆ. ಯಾವ ಸಂದರ್ಭದಲ್ಲಿ ಆ ವಾಕ್ಯ ಬರೆಯಲ್ಪಟ್ಟಿದೋ ನಮ್ಗೆ ಗೊತ್ತಾಗುದಿಲ್ಲ ಅಂತಂದ್ರೆ ಆ ವಾಕ್ಯ ಏನಕ್ಕೆ ಬರೆಯಲ್ಪಟ್ಟಿದೋ ಕೂಡ ನಮ್ಗೆ ಗೊತ್ತಾಗುದಿಲ್ಲ, right? So when we don't understand the context, we also won't understand why that scripture was written. So here, like you see in this picture, ನೀವು ಈ ಒಂದು ಚಿತ್ರಭಾಗದಲ್ಲಿ ನೋಡುವ ಹಾಗೆ we follow this last 3 steps that you see. ನಾವು ಈ 3 ಅಂಶಗಳನ್ನ ಹಿಂಬಾಲಿಸ್ತೇವೆ ನಮ್ಮ ಇಂಡಕ್ಟಿವ್ ಬೈಬಲ್ ಸ್ಟಡಿಯಲ್ಲಿ. That is observation, ಒಂದು ಅಧ್ಯಯನ ಏನು ಹೇಳುತ್ತದೆ ಎಂಬುದಾಗಿ ಗಮನಿಸುವುದು, and interpretation, ಅಧ್ಯಯನದ ಅರ್ಥ, and application. ಮತ್ತು ಅಪ್ಲಿಕೇಶನ್ ಅಥವಾ ಅನ್ವಯಿಸುವಿಕೆ. Okay, observation means, ಗಮನಿಸು ಎಂಬುದಾಗಿ ಹೇಳಿದ್ರೆ, it simply means what is the passage saying. ಅಧ್ಯಾಯವು ಏನು ಹೇಳುತ್ತದೆ ಎಂಬುದನ್ನ ಸೂಚಿಸುತ್ತದೆ. And interpretation, ಅರ್ಥ ಎಂಬುದಾಗಿ ಹೇಳಿದ್ರೆ, it is about understanding what is the meaning of these scriptures. ಈ ನೀವು ಓದುವಂತ ಅಧ್ಯಾಯದ ನಿಜವಾದ ಅರ್ಥ ಏನು. And application, ಅಪ್ಲಿಕೇಶನ್ ಅಂದ್ರೆ how it's going to apply to my life. ಇದು ನನಗೆ ಹೇಗೆ ಅನ್ವಯಿಸ್ತದೆ, because ಯಾಕಂದ್ರೆ it was like dated around 2000 to 3500 years back. 3500 ವರ್ಷಗಳ ಹಿಂದೆ ಬರೆದಂತಹ ಲೇಖನಗಳು ಇವಾಗಿವೆ. But we are in 21st century. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೇವೆ. How does it apply to us? ಇದು ನಮಗೆ ಹೇಗೆ ಅನ್ವಯಿಸ್ತದೆ, that we need to interpret, ಅದು ನಾವು ಅನ್ವಯಿಸಬೇಕಾಗಿದೆ, and we need to follow. ಮತ್ತು ಅದನ್ನು ನಾವು ಹಿಂಬಾಲಿಸಬೇಕಾಗಿದೆ. Okay, so we're going to learn about these 3 steps. ಈ 3 ವಿಷಯಗಳನ್ನ ನಾವು ಇವತ್ತು ಕಲಿಯುತ್ತೇವೆ. Amen. All right, moving further. ಮುಂದೆ ಹೋಗೋಣ. Step 1, ಮೊದಲನೆಯ ಹಂತ observation ವೀಕ್ಷಣೆ or avalokana, right? Avalokane, right? Veekshane or avalokane, what does it mean? It means what does the text say? That is the question. ಅಂದರೆ ಈ ಅಧ್ಯಾಯವು ಅಥವಾ ಪಾಠ್ಯ ಏನು ಹೇಳುತ್ತದೆ ಎಂಬುದಾಗಿ. That means when you read a scripture, ಅಂದ್ರೆ ನೀವು ಒಂದು ವಚನ ಭಾಗವನ್ನು ಓದಿದಾಗ, you will observe the scriptures, ನೀವು ವಚನ ಭಾಗವನ್ನ ಗಮನಿಸ್ತೀರಾ, and you'll try to understand it, ಅದನ್ನ ಅವಲೋಕನ ಮಾಡ್ತೀರಾ, and then you'll understand you'll try to find out what is the context behind
ಅದರ ಹಿಂದೆ ಬರೆದಂತಹ ಸಂದರ್ಭ ಅಥವಾ ಸನ್ನಿವೇಶವನ್ನ ಹುಡುಕ್ತೀರಾ. And we also ask some questions. ಮತ್ತೆ ಕೆಲವು ಪ್ರಶ್ನೆಯನ್ನು ಕೂಡ ನಾವು ಕೇಳ್ತೇವೆ. Okay, so like that we need to do this first step called observation. ಈ ರೀತಿಯಾಗಿ ನಾವು ಈ ಮೊದಲನೆಯ ಹಂತ, ಮೊದಲನೆಯ ಹೆಜ್ಜೆ ಅಂದ್ರೆ ವೀಕ್ಷಣೆ ಅಥವಾ ಅವಲೋಕನ ಹೆಜ್ಜೆಯನ್ನ ಮಾಡಬೇಕಾಗಿದೆ. Okay, last week I have given one assignment. ಕಳೆದ ವಾರ ನಾನೊಂದು ಅಸೈನ್ಮೆಂಟ್ ಕೊಟ್ಟಿದ್ದೆ. I hope you finished. ನೀವು ಅದು ಮುಗಿಸಿದರೆ ಎಂಬುದಾಗಿ ನಾನು Yeah, we'll talk about it towards the end. ಕೊನೆಯ ಭಾಗದಲ್ಲಿ ನಾವು ಅದ್ರ ಕುರಿತಾಗಿ ಮಾತನಾಡೋಣ. Okay, we ask few questions like this. ಕೆಲವು ಪ್ರಶ್ನೆ ಕೇಳ್ತೇವೆ ನಾವು ಈ ರೀತಿಯಲ್ಲಿ. I hope you are able to see on the screen, right? The question. ಈ ಪ್ರಶ್ನೆಗಳು ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆಯೋ? Okay, the first one is look for the repeated words. ಪುನರಾವರ್ತಿ ಪದಗಳನ್ನ ನೀವು ಗಮನಿಸ್ರಿ. Okay, so those who have joined for the first time, you can just go to the letter of Philemon. ಮೊದಲನೇ ಬಾರಿ ಸೇರಿದವರು ಫೈಲಮೋನನ ಪುಸ್ತಕಕ್ಕೆ ತಿರುಗಿಕೊಳ್ಳ್ರಿ. Yeah, you just see there, it's around like 25 verses. 25 ವಚನಗಳು ಫೈಲಮೋನ್ ಪುಸ್ತಕದಲ್ಲಿವೆ. It is one of the shortest in the Bible, shortest books or letters in the Bible. ಸತ್ಯವೇದದಲ್ಲಿ ಒಂದು ಚಿಕ್ಕ ಒಂದು ಪತ್ರ ಇದಾಗಿದೆ. Okay, so that is your assignment, right? You're going to read that. ಇದೇ ನಿಮ್ಮ ಅಸೈನ್ಮೆಂಟ್ ಆಗಿದೆ, ನೀವು ಇದನ್ನು ಓದಬೇಕಾಗಿದೆ. And find out these questions. Try to answer these questions. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ ಕೂಡ. Right, repeated words. ಅದು ಪುನರಾವರ್ತಿ ಆದಂತಹ ವಾಕ್ಯಗಳು, ಪುನರಾವರ್ತಿ ಪದಗಳು, ನುಡಿಗಟ್ಟುಗಳು or phrases ಅಥವಾ ನುಡಿಗಟ್ಟುಗಳು ಎಂಬುದಾಗಿ ನಾವು ಹೇಳ್ತೇವೆ. or ideas and themes. ಅಥವಾ ಕಲ್ಪನೆಗಳು, ವಿಷಯಗಳು. Okay, what you can do is ನೀವೇನ್ ಮಾಡ್ಬೇಕೆಂಬುದಾಗಿ ಹೇಳಿದ್ರೆ you can take color pens. ನೀವು ಕೆಲವು ಕಲರ್ ಪೆನ್ಸ್ ತೆಗೆದುಕೊಳ್ಬಹುದು. And you start doing color coding to that. ಅದಕ್ಕೋಸ್ಕರ ನೀವು ಕಲರ್ ಕೋಡಿಂಗ್ ಮಾಡ್ರಿ. Say for example, ಉದಾಹರಣೆಗೆ probably in Philemon, ಫಿಲಮೋನಲ್ಲಿ love, the word love repeats again and again. ಪ್ರೀತಿ ಎಂಬ ಶಬ್ದ ತುಂಬಾ ಸರಿ ಹೇಳಲ್ಪಟ್ಟಿದೆ. Also about God and Jesus. ದೇವರ ಕುರಿತಾಗಿ ಕೂಡ ಮತ್ತೆ ಮತ್ತೆ ಬರೆಯಲ್ಪಟ್ಟಿದೆ. ಅದು ಪುನರಾವರ್ತಿ ಪದಗಳನ್ನು ನಾವು ನೋಡ್ತೇವೆ. So if somebody is repeating the words, same words again and again, what does it mean? ಯಾರಾದ್ರೂ ಮತ್ತೆ ಮತ್ತೆ ಕೆಲವು ಪದಗಳನ್ನ ಪುನರಾವರ್ತಿಸಿದ್ರೆ, ಮತ್ತೆ ಮತ್ತೆ ಹೇಳಿದ್ರೆ ಅದರ ಅರ್ಥ ಏನು? Or if somebody is repeating the same theme again and again, what does it mean? ಮತ್ತೆ ಅದೇ ವಿಷಯಗಳನ್ನ ಜನರು ಹೇಳಿದ್ರೆ ಅದರ ಅರ್ಥ ಏನು? That means that the entire letter is about it. ಅಂದ್ರೆ ಈ ಇಡೀ ಪತ್ರ ಅದರ ಕುರಿತಾಗಿದೆ ಎಂಬುದಾಗಿ ಅರ್ಥ. Okay, so find out what is Philemon about. ಫೈಲಮೋನ್ ಯಾವ್ದ್ರ ಕುರಿತಾಗಿದೆ ಎಂಬುದಾಗಿ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳ್ರಿ. Okay, so repeated words ಎಲ್ಲಿ ಸಿಗ್ತದೆ, ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ ಅಂತ ನೀವು ತಿಳ್ಕೊಳ್ಳಿ. So the second one, ಕೊನೆ ಎರಡನೇ ವಿಷಯ keywords. ಪ್ರಮುಖ ಪದಗಳು. Keywords means ಪ್ರಮುಖ ಪದಗಳು ಅಂದರೆ if you find a paragraph there. ನಿಮಗೆ ಒಂದು ಪ್ಯಾರಾಗ್ರಾಫ್ ಕಂಡ್ರೆ, okay, paragraph ಅಂದ್ರೆ ಗೊತ್ತುಂಟಲ್ಲ. Okay, if you find a paragraph there, ನಿಮಗೆ ಪ್ಯಾರಾಗ್ರಾಫ್ ಕಂಡ್ರೆ in that paragraph, ಆ ಪ್ಯಾರಾಗ್ರಾಫ್ ಅಲ್ಲಿ what is the key word or key point? ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಯಾವ್ದಾದ್ರೂ ಪ್ರಮುಖ ಪದಗಳು ಯಾವುದು? Okay, ಅಥವಾ ಆ ಪ್ಯಾರಾಗ್ರಾಫ್ ನ ಉದ್ದೇಶವೇನು, ಒಂದು ಕೀ ಪಾಯಿಂಟ್, ವಾಟ್ ಇಸ್ ದಟ್, ಯು ಜಸ್ಟ್ ರೈಟ್ ಡೌನ್. ಅಥವಾ ಆ ಭಾಗದ ಒಂದು ಪ್ರಮುಖ ಪದಗಳು, ವಿಷಯಗಳು ಯಾವುದೆಂಬುದಾಗಿ ನೀವು ಬರೆದುಕೊಳ್ಳ್ರಿ. All right, then the third one, ಮೂರನೇದು who, ಯಾರು. like people, about whom was it written? ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ? Who wrote this? ಯಾರು ಇದನ್ನು ಬರೆದಿದ್ದಾರೆ? And about whom it is written? ಇದು ಯಾರಿಗೆ ಬರೆಯಲ್ಪಟ್ಟಿದೆ, ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ, ಯಾರು ಬರೆದಿದ್ದಾರೆ. ಓಕೆ, ಏನು ಹೆಸರುಗಳು ಇಲ್ಲಿ ಬರೆಯಲ್ಪಟ್ಟಿದೆ, ವಾಟ್ ನೇಮ್ಸ್ ಆರ್ ಗಿವೆನ್ ದೇ. ಓಕೆ, ಯು ಜಸ್ಟ್ ಪಾಯಿಂಟ್ ಔಟ್ ದೋಸ್, ಮಾರ್ಕ್ ದೋಸ್. ರೈಟ್, ದ ಫೋರ್ತ್ ಒನ್, ನಾಲ್ಕನೇ ವಿಷಯ ವೆನ್. ಯಾವಾಗ. ಇಟ್ ಟಾಕ್ಸ್ ಅಬೌಟ್ ಟೈಮ್. ಅದು ಸಮಯದ ಕುರಿತಾಗಿ ಬರೆಯಲ್ಪಟ್ಟಿದೆ. ಓಕೆ, ಟೈಮ್ ಎಲಿಮೆಂಟ್ಸ್ ಅಂಡ್ ವರ್ಬ್ಸ್, ಸಮಯದ ಅಂಶಗಳು ಮತ್ತು ಕ್ರಿಯಾಪದದ ಕಾಲಗಳು, ಲೈಕ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್. ಅಂದ್ರೆ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳ ಕುರಿತಾಗಿ. ರೈಟ್, ಫಿಫ್ತ್ ಒನ್, ಐದನೇ ಅಂಶ, ವೇರ್, ಎಲ್ಲಿ. ಇಟ್ ಇಸ್ ಅಬೌಟ್ ಜಿಯೋಗ್ರಾಫಿಕಲ್ ಲೊಕೇಶನ್. ಭೌಗೋಳಿಕ ಸ್ಥಳಗಳ ಕುರಿತಾಗಿ ಇದು ಹೇಳಲ್ಪಟ್ಟಿದೆ. ಆರ್ ಜನರಲ್ ಲೊಕೇಶನ್, ಅಥವಾ ಸಾಮಾನ್ಯ ಸ್ಥಳಗಳು.
ಓಕೆ, ಯಾವ ಲೊಕೇಶನ್ಸ್ ಅಲ್ಲಿ ಬರೆಯಲ್ಪಟ್ಟಿದೆ, ಯಾವ ಸ್ಥಳಗಳಿಂದ ಇದು ಬರೆಯಲ್ಪಟ್ಟಿದೆ. ರೈಟ್, ಯು ಕ್ಯಾನ್ ಜಸ್ಟ್ ಮಾರ್ಕ್ ದೋಸ್. ಅದನ್ನ ನೀವು ಮಾರ್ಕ್ ಮಾಡಬಹುದು. ಅಂಡ್ ಕಾಂಟ್ರಾಸ್ಟ್, ವ್ಯತ್ಯಾಸ, ಯಾವ್ದಾದ್ರು ವ್ಯತ್ಯಾಸಗಳನ್ನ ನೋಡ್ತೀರಾ ನೀವು ಬರೆಯುವ ಶೈಲಿ. ಓಕೆ, ಫಾರ್ ಎಕ್ಸಾಂಪಲ್, ಉದಾಹರಣೆಗೆ there might be one verse ಒಂದು ವಚನ ಹೀಗಿರುತ್ತದೆ, saying that I heard of your love, ನಿನ್ನ ಪ್ರೀತಿಯ ಕುರಿತಾಗಿ ನಾನು ತಿಳಿದುಕೊಂಡೆ. and Paul is also writing a contrast there. ಪೌಲನು ಬರಿತಾ ಇದ್ದಾನೆ ಈ ಒಂದು ಅಧ್ಯಾಯದಲ್ಲಿ. ಆ ವಚನದ ವ್ಯತ್ಯಾಸ ಕೂಡ ಬರಿತಾ ಇದ್ದಾನೆ, ಏನಂತಂದ್ರೆ ಬಟ್ ಯು ಹ್ಯಾವ್ ಟು accept Onesimus. ಆದರೆ ನೀನು ಒನೇಸಿಮಸ್ ಅನ್ನು ಸ್ವೀಕರಿಸಬೇಕು ಎಂಬುದಾಗಿ ಬರ್ತದೆ. So on one side he is talking about love. ಒಂದು ಸ್ಥಳದಲ್ಲಿ ಆತನು ಪ್ರೀತಿಯ ಬಗ್ಗೆ, ಪ್ರೀತಿ ಇದೆ ಎಂಬುದಾಗಿ ನಾನು ತಿಳಿದಿದ್ದೇನೆ ಎಂಬುದಾಗಿ ಹೇಳ್ತಾನೆ. Okay, he is saying Philemon, you are full of love. ಫಿಲಮೋನನೇ, ನೀನು ತುಂಬಾ ಪ್ರೀತಿ ಉಳ್ಳವನಾಗಿದ್ದಿ, but now you need to accept. ಆದರೆ ನೀನು ಒನೇಸಿಮಸ್ ಅನ್ನು ಸಂಪೂರ್ಣವಾಗಿ ನಿನ್ನ ಮನೆಗೆ ಸ್ವೀಕರಿಸಬೇಕು. So it's like a contrast. ಅಂದ್ರೆ ಇದು ಒಂದು ವ್ಯತ್ಯಾಸದ ವಿಷಯವಾಗಿದೆ. And comparisons, ಹೋಲಿಕೆಗಳು, 7ನೇ ಅಂಶ. Okay, what is it compared to, or how is it compared to? ಯಾವ ವಿಷಯ ಯಾವ ವಿಷಯಕ್ಕೆ ಹೋಲಿಕೆ ಆಗಿದೆ? For example, ಉದಾಹರಣೆಗೆ Onesimus, Philemon's love, ಫಿಲೆಮೋನನ ಪ್ರೀತಿ, it was compared to refreshing waters. ಒಂದು ಹರಿಯುವ ನೀರಿಗೆ ಹೋಲಿಕೆ ಆಗಿತ್ತು ಈ ಪುಸ್ತಕದಲ್ಲಿ. Okay, find out what comparisons are there. ಯಾವ ತರದ ಹೋಲಿಕೆಗಳನ್ನ ನೀವು ಬೇರೆ ಬೇರೆ ಹೋಲಿಕೆಗಳನ್ನ ಈ ಭಾಗದಲ್ಲಿ ಕಾಣ್ತೀರಾ ಎಂಬುದಾಗಿ ನೀವು ನೋಡ್ಕೊಳ್ರಿ. 8th one, command. 8ನೇ ವಚನ, 8ನೇ ಅಂಶ, ಆಜ್ಞೆಗಳು. Okay, whether it is an advice or a command or a warning. ಇದು ಸಲಹೆಗಳಾಗಿರ್ಬೋದು, ಭರವಸೆಗಳಾಗಿರ್ಬೋದು, ಎಚ್ಚರಿಕೆ, ಭವಿಷ್ಯಗಳು ಕೂಡ ಆಗಿರ್ಬೋದು. Okay, right. 9th one, 9ನೇ ವಿಷಯ, conditional statement. ಷರತ್ತುಬದ್ಧ ಹೇಳಿಕೆಗಳು. For example, ಉದಾಹರಣೆಗೆ if Paul says, ಪೌಲನ್ ಹೀಗೆ ಹೇಳಿದ್ರೆ, he says that you are saved because of me, he says. ನೀನು ನನ್ನ ನಿಮಿತ್ತವಾಗಿ ನೀನು ರಕ್ಷಣೆ ಹೊಂದಿದ್ಯಾ ಎಂಬುದಾಗಿ ಪೌಲನ್ ಹೇಳ್ತಾನೆ. And you owe me to life, he says. ನೀನು ನನ್ನ ಜೀವಾಂತ್ಯವರೆಗೆ ನೀನು ನನ್ಗೆ ಹೊಣೆ ಆಗಿದ್ದಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Because of that, ಅದರಿಂದಾಗಿ I am sending Onesimus to you. ನಾನು ಒನೇಸಿಮಸ್ ಅನ್ನು ನಿನ್ಗೆ ವಾಪಸ್ ಕಳಿಸ್ತಾ ಇದ್ದೇನೆ, ನೀನು ಅವನನ್ನು ಸ್ವೀಕರಿಸಬೇಕು. A condition, you have to accept him. So Paul puts a condition. First he talks about love, then he praises him, then he tells the issue, then he puts a condition also there. ಇಲ್ಲಿ ನಾವು ನೋಡೋದಾದ್ರೆ ಪೌಲನು ಒಂದು ಸಲಹೆಗಳನ್ನು ಮೊದಲನೇ ಸತಿ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪ್ರೀತಿ ಕುರಿತಾಗಿ ಹೇಳ್ತಾನೆ, ಮತ್ತೆ ಫೈಲಮೋನ್ ಎಂತ ಒಳ್ಳೆಯವನಂತ ಹೇಳ್ತಾನೆ. ಅದೆಲ್ಲ ಹೇಳುತ್ತಾ ಕೂಡ ಒಂದು ಕಂಡೀಷನ್ ಹೇಳ್ತಾನೆ, ಒಂದು ಷರತ್ತನ್ನ ಹೇಳ್ತಾನೆ. ಏನಂತಂದ್ರೆ ಒನೇಸಿಮಸ್ ನ ಖಂಡಿತವಾಗಿ ನೀನು ಸ್ವೀಕರಿಸಬೇಕು ಎಂಬ ಷರತ್ತನ್ನ ಹೇಳ್ತಾನೆ. ಅದು ಕೂಡ ಒಂದು ಸಹೋದರನಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ರೈಟ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಹಿಮ್ ಲೈಕ್ ಅ ಬ್ರದರ್, ಹಿ ಸೇಸ್. ರೈಟ್. 10th one, 10ನೇ ವಿಷಯ, connectives. ಸಂಯೋಜಕ ಪದಗಳು. Connectives are very easy to identify. ಸಂಯೋಜಕ ಪದಗಳನ್ನು ಕಂಡುಹಿಡಿಯುವುದು ತುಂಬಾ ಸುಲಭ. You might have seen lot of verses. ನೀವು ತುಂಬಾ ವಚನಗಳನ್ನು ನೋಡಿರಬಹುದು. Because, ಅದರಿಂದ, or if so, like that, the sentence would start with. ನಿಮಿತ್ತವಾಗಿ. Okay, for God so loved the world. ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು. Okay, ಇಂಗ್ಲಿಷ್ ಅಲ್ಲಿ for ಅಂತ ಒಂದು ಪದ ಉಪಯೋಗಿಸಲ್ಪಟ್ಟಿದೆ. ಏನಕ್ಕೆ for ಅಂತ ಹೇಳ್ತಿದ್ದಾರೆ ಅಂದ್ರೆ ಅದರ ಮುಂಚಿತವಾಗಿ ಏನೋ ವಚನ ಉಂಟು, ಅದು ಕುರಿತಾಗಿ ಈ ವಚನ ಜೋಡಿಸಿದ್ದಾರೆ, ಕನೆಕ್ಟಿವ್. Right? Why they use the word for God so loved this world? Why they are saying for? Because before that there is something written already. Because of that explanation, now Jesus is saying for God so loved the world. Right? He was talking to Nicodemus at that time. All right. So those are connectives. Find out connectives. So these 10 are very important. ಈ 10 ವಿಷಯಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. Another 6 are there which are not so important. ಇನ್ನು 6 ಅಂಶಗಳಿದೆ, ಅದು ಅಷ್ಟು ಪ್ರಮುಖವಾದಂತಲ್ಲ. One is atmosphere. ಒಂದು ವಾತಾವರಣ. Means like what is the mood
or emotion. ಯಾವ ತರದ ಭಾವನೆ ಅಥವಾ ಮನಸ್ಥಿತಿ ಆ ಲೇಖಕಂದಾಗಿರ್ಬೋದು ಅಥವಾ ಅದು ಇಡೀ ಕಥೆಯಲ್ಲಾಗಿರ್ಬೋದು or figure of speech ಅಥವಾ ನಾವು ಭಾಷಣದ ವ್ಯಾಕರಣ ಮತ್ತು ಅಂಕಿ ಅಂಶಗಳು and lists that are given. ಪಟ್ಟಿಗಳು ಕೊಡಲ್ಪಟ್ಟಿದೆಲ್ಲ ಕೆಲವೊಮ್ಮೆ ವಂಶಾವಳಿ Vamshavali, generation lists and all will be given, right? Then illustrations ವಿವರಣೆಗಳು and emphatic statements ಒತ್ತಿ ಹೇಳುವ ಪದಗಳು and progress ಅಥವಾ ಪ್ರಗತಿ ಪದಗಳು ಘಟನೆಗಳು. That means progress of events ಅಂದ್ರೆ ಘಟನೆಗಳ ಪ್ರಗತಿ and progress of thoughts ಚಿಂತನೆಯ ಪ್ರಗತಿ and author's logic. ಲೇಖಕರ ತರ್ಕ ಇತ್ಯಾದಿ. Okay, so these are also important but not as important as the first 10. So I suggest you mark the first 10, only 25 verses. It's very easy. ಒಂದು ತುಂಬಾ ವಿಷಯಗಳಿದೆ, ಆದ್ರೆ ನೀವು ಮೊದಲಿನ 10 ವಿಷಯಗಳಲ್ಲಿ ಗಮನವಿಡಿ. ತುಂಬಾ ಸುಲಭ, 25 ವಚನಗಳು ಮಾತ್ರ ಫಿಲಮೋನನ ಪುಸ್ತಕದಲ್ಲಿದೆ. ನೀವು ಅದನ್ನ ಪತ್ರದಲ್ಲಿದೆ, ನೀವು ಅದನ್ನ ಧ್ಯಾನಿಸಿ. Right, so today we are going to go to step 2. ಎರಡನೆಯ ಹಂತಕ್ಕೆ ನಾವು ಹೋಗ್ತೇವೆ. I haven't taught this last week. ಕಳೆದ ವಾರ ನಾನು ಇದನ್ನ ಕಲಿಸಲಿಲ್ಲ. So this is going to be new. Let's study about this. ಇದು ಹೊಸದಾಗಿದೆ, ನಾವು ಇದರ ಕುರಿತಾಗಿ ಕಲಿಯೋಣ. This is the second step. ಇದು ಎರಡನೆಯ ಒಂದು ಹಂತವಾಗಿದೆ. In this second step, ಎರಡನೇ ಹಂತದಲ್ಲಿ we need to ask this question. ನಾವು ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ. Why? ಯಾಕೆ? Okay, in the first step we observed the scriptures. ಮೊದಲನೇ ಹಂತದಲ್ಲಿ ನಾವು ವೀಕ್ಷಿಸಿದ್ವಿ ದೇವರ ವಾಕ್ಯದ ವಚನಗಳನ್ನ. Okay, now we are asking question why. ಈಗ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ ಯಾಕೆ ಎಂಬುದಾಗಿ. In this we need to understand. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದಂತ ವಿಷಯ. We need to understand the perspective of the original audience. ನಾವು ಹಿಂದೆ ಇದ್ದಂತಹ ಒಂದು ಮೂಲ ಪ್ರೇಕ್ಷಕರ ಅರ್ಥ, ಮೂಲ ಪ್ರೇಕ್ಷಕರಿಗೆ ಇದು ಯಾವ್ದು ಅರ್ಥವನ್ನು ಸಂಕೇತಿಸ್ತದೆ ಅಂತ ತಿಳಿಬೇಕು. Okay, because it is first written to them. ಯಾಕಂದ್ರೆ ಈ ಪತ್ರಗಳು ಅಥವಾ ಪುಸ್ತಕಗಳು ಮೊದಲು ಅವರಿಗೆ ಬರೆಯಲ್ಪಟ್ಟಿತ್ತು and now to us. ಮತ್ತು ನಮಗೆ ಅದು ಬಂದಿದೆ. So since it is first written to them, ಮೊದಲು ಅವರು ಪ್ರೇಕ್ಷಕರಾಗಿದ್ದ ಕಾರಣ if we understand why it was written, ಅವರಿಗೆ ಇದು ಯಾಕೆ ಬರ್ತಿತ್ತು ಎಂಬುದಾಗಿ ನಾವು ಅರ್ಥ ಮಾಡಿ ತಿಳ್ಕೊಂಡ್ರೆ, and if we understand what it means to them, ಅವರಿಗೆ ಇದರಿಂದ ಏನು ಎಂಬುದಾಗಿ ನಾವು ತಿಳ್ಕೊಂಡ್ರೆ, from that meaning we can understand if it is applied to me or not. ಆ ಅರ್ಥದಿಂದ ನಾವು ಇದು ನನ್ನ ಜೀವಿತದಲ್ಲಿ ಅನ್ವಯಿಸ್ತದಾ ಇಲ್ಲವಾ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. Okay, so we need to take author's viewpoint here. ಆದುದರಿಂದ ನಾವು ಇಲ್ಲಿ ವ್ಯಾಖ್ಯಾನಗಳು ಲೇಖಕರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಅದು ಹೇಗೆ ಪ್ರೇಕ್ಷಕರ ಒಂದು ದೃಷ್ಟಿಕೋನ ಒಳಗೊಂಡಿದೆ ಎಂಬುದಾಗಿ ತಿಳ್ಕೊಳ್ಬಹುದು. Okay, so we need to understand author's viewpoint, also viewpoint of the audience, and also we need to learn historical context. ನಾವು ಐತಿಹಾಸಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯ ಆಗಿದೆ. Okay, so I asked you to first mark color coding do the color coding of Philemon. ನಾನು ನಿಮಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ, ಫೈಲೆಮೋನ್ ನ ಕಲರ್ ಕೋಡಿಂಗ್ ನೀವು ಮಾಡಿ ಎಂಬುದಾಗಿ. So when you come to step of interpretation, I am going to give you the historical context. ನೀವು ಇಂಟರ್ಪ್ರಿಟೇಷನ್ ಅಥವಾ ವ್ಯಾಖ್ಯಾನ ಒಂದು ಅಂಶಕ್ಕೆ ಬರುವಾಗ ನಾನು ನಿಮಗೆ ಅದರ ಹಂತವನ್ನು ಕೂಡ ಕಲಿಸಿಕೊಡ್ತೇನೆ ಮತ್ತು ಹಿಸ್ಟಾರಿಕಲ್ ಅಥವಾ ಐತಿಹಾಸಿಕ ಎವಿಡೆನ್ಸ್ ಕೂಡ ಕೊಡ್ತೇನೆ. Okay, then we need to always ask this question, why these words are repeated. The questions that we asked in the observation ಅಥವಾ ಒಂದು ವಿವರಣೆಯಲ್ಲಿ ನಾವು ಕೇಳಿದಂತ ವೀಕ್ಷಣೆಯಲ್ಲಿ ಕೇಳಿದಂತ ಪ್ರಶ್ನೆಗಳು, ಅಂದ್ರೆ ಮೊದಲನೇ ಹಂತದಲ್ಲಿ ನಾವು ಪ್ರಶ್ನೆಗಳು ಕೇಳಿದ್ವು, 10 ಪ್ರಶ್ನೆಗಳು ಕೇಳಿದ್ವಲ್ಲ, ಆ ಪ್ರಶ್ನೆಗಳ ಮೂಲಕವಾಗಿ ನಾವು ಯಾಕೆ ಎಂಬ ಪ್ರಶ್ನೆಯನ್ನು ನಾವು ಕೇಳ್ಬೇಕು. ಸೊ based on the questions that we have posed, those 10 questions in the observation, we need to ask question why these are repeated words, ಯಾಕೆ ಈ ವಚನಗಳು ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ, why these are comparisons, ಯಾಕೆ ಇದನ್ನ ಹೋಲಿಸಲಾಗಿದೆ, why these names are mentioned, ಯಾಕೆ ಈ ಒಂದು ಹೆಸರುಗಳನ್ನು ಹೇಳಲ್ಪಟ್ಟಿದೆ ಅಥವಾ ಬರೆಯಲ್ಪಟ್ಟಿದೆ, why this command is given, ಯಾಕೆ ಈ ಒಂದು ಆದೇಶ ಕೊಡಲ್ಪಟ್ಟಿದೆ. Okay, so we need to understand like that. ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. I want to take one example. ಒಂದು ಉದಾಹರಣೆ ನಾನು ತೆಗೆದುಕೊಳ್ಳುತ್ತೇನೆ. In the book of Corinthians, ಪುಸ್ತಕದಲ್ಲಿ ಕೊರಿಂಥರಿಗೆ ಬರೆದ ಪುಸ್ತಕ, also the letter to Titus and Timothy, ತೀತನು ಮತ್ತು ತಿಮೋತಿಗೆ ಬರೆದ ಪತ್ರಿಕೆಗಳಲ್ಲಿ, Paul says he doesn't allow women to teach men. ಪೌಲನು ಹೇಳ್ತಾನೆ ಸ್ತ್ರೀಯರನ್ನ ನಾನು ಬಿಡಲ್ಲ ಒಂದು
ಪುರುಷರಿಗೆ ತಿಳಿಸಿಕೊಡಲು ಅಥವಾ ಕಲಿಸಿಕೊಡಲು ಎಂಬುದಾಗಿ For a long time, people differently interpreted this. ತುಂಬಾ ಸಮಯ ಕಾಲಾವಕಾಶದಲ್ಲಿ ನಾವು ನೋಡೋದಾದ್ರೆ ಜನರು ಇದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು. Because Paul said like that, ಪೌಲನ್ ಹಾಗೆ ಹೇಳಿದ ಕಾರಣ they started to put down women in the church. ಸಭೆಗಳಲ್ಲಿ ಸ್ತ್ರೀಯರನ್ನ ಕೆಳಗೆ ಹೀಯಾಳಿಸ್ಲಿಕ್ಕೆ ಜನರು ಶುರು ಮಾಡಿದ್ರು. So that's why some churches they say the woman should not come to the stage. ಆದುದರಿಂದ ಕೆಲವು ಸಭೆಗಳಲ್ಲಿ ಹೇಳ್ತಾರೆ ಸ್ತ್ರೀ ಆದವಳು ಆ ಸ್ಟೇಜ್ಗೆ ಬರಬಾರ್ದೆಂಬುದಾಗಿ. And some churches do not even allow them to wear some good dress. ಕೆಲವು ಸಭೆಗಳು ಒಳ್ಳೆಯ ವಸ್ತ್ರವನ್ನು ಕೂಡ ಅವರಿಗೆ ಧರಿಸಲಿಕ್ಕೆ ಬಿಡುವುದಿಲ್ಲ. ಕೆಲವು ಶೈಲಿಯ ವಸ್ತ್ರಗಳನ್ನು. We have been to one wedding where we were shocked that even the pastor was directly scolding us for wearing colored dress. ಒಂದು ಸಭೆಗೆ ನಾವು ಹೋಗಿದ್ವಿ, ಆ ಮದುವೆ ಸಮಯವಾಗಿತ್ತು, ನಾವು ಒಳ್ಳೆ ವಸ್ತ್ರಗಳನ್ನೆಲ್ಲ ಧರಿಸಿಕೊಂಡು ಹೋಗಿದ್ವಿ ಇಲ್ಲಿಂದ. ಸೊ ಆ ಸಭಾ ಪಾಲಕರು ಎಲ್ರಿಗೆ ಬೈದ್ರು, ನೀವು ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೀರ ಎಂಬುದಾಗಿ. So you see people go out of context. ಜನರು ಆ ಒಂದು ಅರ್ಥದಿಂದ ಅಥವಾ ಒಂದು ಹಿನ್ನೆಲೆಯ ಅಥವಾ ಸಂದರ್ಭದಿಂದ ಹೊರ ಹೋಗುವುದನ್ನ ನಾವು ನೋಡ್ತೇವೆ. Okay, if we see that those 3 letters are written only to the church of Corinth. ಈ 3 ಪತ್ರಗಳನ್ನು ನಾವು ನೋಡೋದಾದ್ರೆ ಪೌಲನು ಬರೀ ಕೊರಿಂಥ್ಯ ಸಭೆಗೆ ಬರೆದಂತದಾಗಿದೆ. It was written to Titus. Letter was also written when Titus was in Corinth. ತೀತನ ಪತ್ರಿಕೆ ಕೂಡ ತೀತನು ಕೊರಿಂಥ್ಯ ಪ್ರಾಂತ್ಯದಲ್ಲಿರುವಾಗ ಬರೆಯಲ್ಪಟ್ಟ ಪತ್ರ. And even Timothy letter was written when Timothy was in Corinth. ತಿಮೋತಿ ಪತ್ರವು ಕೂಡ ಪೌಲನು ತಿಮೋತಿಗೆ ಬರೆದದ್ದು ತಿಮೋತಿಯನ್ನು ಕೊರಿಂಥ್ಯದಲ್ಲಿರುವಾಗ. So that means there is something in Corinth. ಅಂದ್ರೆ ಕೊರಿಂಥ್ಯದಲ್ಲಿ ಏನೋ ಇದೆ ಎಂಬುದಾಗಿ ನಾವು ತಿಳಿಬಹುದು. We need to understand the historical context. ಅದರ ಚಾರಿತ್ರೆಯನ್ನು ನಾವು ಮೊದಲು ತಿಳಿಬೇಕಾಗಿದೆ. And then we will understand. ಆಗ ನಾವು ತಿಳಿಯುತ್ತೇವೆ. That okay, specifically because of this reason Paul is telling women not to come. ಈ ಕಾರಣದಿಂದಾಗಿ ಆ ಒಂದು ದೇವಾಲಯದಲ್ಲಿ ಸ್ತ್ರೀಯರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ತಿಳಿಯುತ್ತೇವೆ. Okay, but it is not for all churches. ಆದ್ರೆ ಇದು ಎಲ್ಲಾ ಸಭೆಗೆ ಅನ್ವಯಿಸುವುದಿಲ್ಲ. Okay, and we understand like that. ನಾವು ಹೀಗೆ ಇದನ್ನ ತಿಳಿಯುತ್ತೇವೆ. Because it is specific to that area. ಯಾಕಂದ್ರೆ ಅದು ಆ ಒಂದು ಅವ್ರು ಯಾವ ವಿಷಯವನ್ನು ಹಿಡಿದು ಪೌಲನು ಈ ಒಂದು ಕೊರಿಂಥ್ಯ ಸಭೆಗೆ ಬರ್ತಿದ್ದಾನೋ ಆ ಒಂದು ಸಂಕ್ಷಿಪ್ತವಾದಂತಹ ಒಂದು ಕಾರಣದಿಂದಲೇ ಬರ್ದದ್ದೇ ಎಂಬುದಾಗಿ ನಾವು ತಿಳಿಬೇಕು. Okay, command is different from suggestion. ಆಜ್ಞೆಗೆ ಮತ್ತೆ ಸಲಹೆಗೆ ಎರಡಕ್ಕೆ ವ್ಯತ್ಯಾಸ ಉಂಟು ಅಲ್ವಾ? ಸೊ ಅದೇ ರೀತಿಯಲ್ಲಿ ಇದು ಕೂಡ ಕಮಾಂಡ್ ಅಂಡ್ ಪ್ರಿನ್ಸಿಪಲ್ಸ್ ಆರ್ ಡಿಫರೆಂಟ್. ಪ್ರಿನ್ಸಿಪಲ್ಸ್ ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಬಟ್ ಕಮಾಂಡ್ಸ್ ರಿಮೈನ್ ಫಾರ್ ಎವರ್. ಓಕೆ, ಆಜ್ಞೆಗಳು ಯಾವಾಗ್ಲೂ ಎಲ್ಲರಿಗೂ ಅನ್ವಯಿಸ್ತದೆ, ಆದ್ರೆ ಸಲಹೆಗಳು ಕೆಲವ್ರಿಗೆ ಮಾತ್ರ. ಯಾರಿಗೆ ಸಲಹೆ ಕೊಡ್ತಿದ್ದಾರೆ, ಏನ ಕೊಡ್ತಿದ್ದಾರೆ ನಾವು ತಿಳ್ಕೊಳ್ಳುವಾಗ ನಮ್ಗೂ ಕೂಡ ಅನ್ವಯಿಸಬಹುದಾ ಇಲ್ವಾ ಅಂತ ನಾವು ತಿಳ್ಕೊಬಹುದು. ಅದೇ ರೀತಿ ರೈಟ್. ಸೊ ಸಮ್ ಕ್ವೆಶ್ಚನ್ಸ್ ದಟ್ ಯು ನೀಡ್ ಟು ಆಸ್ಕ್ in interpretation. Interpretation ಅಥವಾ ವ್ಯಾಖ್ಯಾನ ಅರ್ಥ ವಿವರಣೆಯಲ್ಲಿ ಮೂಲ ಪ್ರಶ್ನೆಗಳು ಈ ರೀತಿಯಾಗಿವೆ. Okay, one is what is author's concern? ಒಂದು, ಲೇಖಕರ ಕಳವಳಗಳು ಯಾವುದು? Okay, means like on what basis he is writing this letter? ಯಾವ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಯಾವ ಒಂದು ರೀಸನ್ ಗೋಸ್ಕರ, ಕಾರಣದಿಂದ ಈ ಪತ್ರ ಬರಿತಾ ಇದ್ದಾನೆ ಆ ಲೇಖಕ ಎಂಬುದಾಗಿ ನಾವು ತಿಳಿಯಬೇಕು. Okay, if we say Paul is writing letter, ಪೌಲನು ಉದಾಹರಣೆ, ಪೌಲನು ಪತ್ರ ಬರಿತಾ ಇದ್ದಾನೆ ಎಂಬುದಾಗಿ ನಾವು ಯೋಚಿಸೋಣ. See, in our days, ನಮ್ಮ ದಿನಗಳಲ್ಲಿ we don't use much of physical letters. ನಾವು ಪತ್ರಗಳು ಒಂದು ಪೇಪರ್ ಹಾಳೆಯಲ್ಲಿ ಉಪಯೋಗಿಸುವುದಿಲ್ಲ ಸಾಧಾರಣವಾಗಿ. Usually we send email. ನಾವು ಇಮೇಲ್ಸ್ ಗಳನ್ನು ಕಳಿಸ್ತೇವೆ, or we send WhatsApp message, ಅಥವಾ WhatsApp messages ಅನ್ನು ಕಳಿಸ್ತೇವೆ, or we call directly. ಅಥವಾ ನಾವು ಕರೆ ಮಾಡಿ ಮಾತಾಡ್ತೇವೆ ಜನರ ಜೊತೆ. Okay, that means we are contacting somebody. ಅಂದ್ರೆ ನಾವು ಯಾರನ್ನು ಸಂಪರ್ಕಿಸುವುದು for a very specific purpose. ಒಂದು ಪ್ರತ್ಯೇಕ ಉದ್ದೇಶವನ್ನಿಟ್ಟೆ. So in the same manner, Paul or anybody who have written letters, ಅದೇ ರೀತಿಯಾಗಿ ಸಾಮಾನ್ಯವಾಗಿ ನೋಡೋದಾದ್ರೆ ಪೌಲನು ಅಥವಾ ಸತ್ಯವೇದದಲ್ಲಿ ಯಾರೆಲ್ಲ ಪತ್ರಗಳನ್ನು ಬರೆದಿದ್ದಾರೋ ಅವರು they have written because of some concern. ಯಾವ್ದಾದ್ರೂ ಒಂದು ಕಾರಣ ಅಥವಾ ಒಂದು ಕಳವಳ ಕುರಿತಾಗಿ ಅವರು ಆ ಪತ್ರವನ್ನು ಬರೆದಿದ್ದಾರೆ. So we need to find out that. ಆ ಕಳವಳ ಯಾವುದೆಂಬುದಾಗಿ ನಾವು ತಿಳ್ಕೊಳ್ಬೇಕು. We should also know to whom was it written, who are the original audience. ಮೂಲ ಪ್ರೇಕ್ಷಕರು ಯಾರು ಎಂಬುದಾಗಿ ನಾವು ತಿಳಿಬೇಕು. And what is their concern? ಅವರ ಕಾಳಜಿ ಏನು?
and what are their questions? ಅವರ ಪ್ರಶ್ನೆಗಳೇನು, What are they struggling with? ಅವರು ಹೋರಾಟಗಳು, ಅವ್ರು ಯಾವುದರಿಂದ ಹೋರಾಡ್ತಾ ಇದ್ದಾರೆ, What is their strength and weakness? ಅವರ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳನ್ನ ನಾವು ತಿಳಿಯಬೇಕಾಗಿದೆ. Okay, by reading the entire text, we'll understand this very easily. ಈ ವಚನ ಭಾಗವನ್ನು ನಾವು ಸಂಪೂರ್ಣವಾಗಿ ಓದುವುದರಿಂದ ನಾವು ಎಲ್ಲಾ ವಿಷಯಗಳನ್ನ ತಿಳಿಯುತ್ತೇವೆ. That's why observation is very, very important. ಆದುದರಿಂದ ವೀಕ್ಷಣೆ ಹಂತ, ಮೊದಲನೆಯ ಹಂತ ತುಂಬಾ ಪ್ರಮುಖವಾದಂತಹ ಹಂತ. That's why we have 16 questions there. ಆದುದರಿಂದ ಅಲ್ಲಿ ನಮ್ಗೆ 16 ಪ್ರಶ್ನೆಗಳಿವೆ. Okay, so that step if you do properly, ಆ 16 ವಿಷಯಗಳನ್ನ ನೀವು ಸಂಪೂರ್ಣವಾಗಿ ತಿಳಿದುಕೊಂಡು ಮೊದಲನೇ ಹಂತವನ್ನು ಸರಿಯಾಗಿ ಮಾಡಿದ್ರೆ, ಅಂದ್ರೆ ವೀಕ್ಷಣೆ ಸರಿಯಾಗಿ ಮಾಡಿದ್ರೆ, the next two are very easy. ಎರಡನೇ ಮತ್ತು ಮೂರನೆಯ ಒಂದು ಹಂತಗಳು ಸುಲಭವಾಗಿರ್ತದೆ. Okay, the third question. ಮೂರನೇ ಪ್ರಶ್ನೆ ನೋಡೋಣ. Ask why. ಯಾಕೆ means why author has this concern. ಈ ಲೇಖಕನಿಗೆ ಈ ಒಂದು ಕಳವಳ ಅಥವಾ ಕಾಳಜಿ ಯಾಕೆ ಇದೆ? Or what is why this audience are struggling? ಯಾಕೆ ಈ ಒಂದು ಈ ಮೂಲ ಪ್ರೇಕ್ಷಕರು ಈ ಎಲ್ಲ ಕಾಳಜಿಗಳಿಂದ, ಹೋರಾಟಗಳಿಂದ ಹೋಗ್ತಾ ಇದ್ದಾರೆ? Okay, and what does this mean? What is the meaning of this? ಇದರ ಅರ್ಥವೇನು? And how does it imply? ಇದು ನನಗೆ ಹೇಗೆ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ? Okay, ಇದು ಏನು ಸೂಚಿಸ್ತಾ ಉಂಟು? How does it imply? Okay, and the last one is what is the significance? ಇದು ಏನನ್ನ ಸೂಚಿಸುತ್ತದೆ? ಐದನೇ ಅಂಶ. ಆರನೇ ಅಂಶ, ಇದರ ಪ್ರಾಮುಖ್ಯತೆ ಏನು? Okay, so ask these 6 questions. ಈ 6 ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳೋಣ. I told you I'll give you historical context. ನಾನು ನಿಮಗೆ ಹೇಳಿದೆ ನಾನು ಚಾರಿತ್ರ್ಯ ಹಿನ್ನೆಲೆಯ ಸನ್ನಿವೇಶ ಕೊಡ್ತೇನೆ. But we are going to first take it from the Bible. ಫಸ್ಟ್ ನಾವು ಸತ್ಯವೇದದಿಂದಲೇ ಇದನ್ನು ಆರಿಸೋಣ. Complete history we are going to take from Bible only. ಸಂಪೂರ್ಣವಾದಂತಹ ಚಾರಿತ್ರ್ಯ ನಾವು ಸತ್ಯವೇದದಿಂದಲೇ ತೆಗೆದುಕೊಳ್ತೇವೆ. Okay, if anything extra we need, ಯಾವುದಾದ್ರೂ ಹೆಚ್ಚಾದ ನಮಗೆ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ there are study Bibles. ಸ್ಟಡಿ ಬೈಬಲ್ಸ್ ಎಂಬುದಾಗಿ ಬರುತ್ತೆ. They have given some information, historical ಅವರು information. ಸ್ವಲ್ಪ ಚಾರಿತ್ರಿಕ ಒಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. Okay, from that we'll take. ಅದನ್ನ ಕೂಡ ನಾವು ಯೂಸ್ But ಮಾಡೋಣ. only if it is necessary. ಆದ್ರೆ ಅದು ನಿಜವಾಗಿ ಬೇಕಿದ್ದ ಪಕ್ಷದಲ್ಲಿ ಮಾತ್ರ ಅದನ್ನ ನಾವು. Otherwise we're going to take completely from the Bible. ಇಲ್ಲಾದ್ರೆ ನಾವು ಸತ್ಯವೇದದಿಂದ ಸಂಪೂರ್ಣವಾಗಿ ಇದ್ದ ಹಾಗೆ ಅದೇನ್ ಹೇಳ್ತಾ ಇದೆಯೋ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. Okay, so interpretation is based on observation. ನಾವಿಲ್ಲಿ ನೋಡುದಾದ್ರೆ ಈ ಒಂದು ವ್ಯಾಖ್ಯಾನ ಈ ಒಂದು ಹಂತ, ವ್ಯಾಖ್ಯಾನದ ಹಂತ ವೀಕ್ಷಣೆಯ ಹಂತದ ಮೇಲೆ ಆಧಾರವಾಗಿದೆ, ರೈಟ್? So we have to do observation properly. ಆದುದರಿಂದ ನಾವು ವೀಕ್ಷಣೆ ಹಂತವನ್ನು ಸರಿಯಾಗಿ ಮಾಡಬೇಕೆಂಬುದಾಗಿ ನಾನು ಪುನರಾವರ್ತಿಸಿ ಹೇಳ್ತಾ ಇದ್ದೇನೆ. Okay, so that's all I wanted to share with you today. ಅದೇ ನಾನು ಇವತ್ತು ನಿಮ್ಮ ಜೊತೆ ಹಂಚಬೇಕಾದಂತ ವಿಷಯ. Let's talk a little bit about Philemon. ಫಿಲೆಮೋನನ ಕುರಿತಾಗಿ ಸ್ವಲ್ಪ ಮಾತನಾಡೋಣ. And the remaining part is yours. ಮತ್ತೆ ಉಳಿದಂತ ವಿಷಯಗಳು ನಿಮ್ಮದು. Okay, it's all dependent on you how you're going to interpret. ನೀವು ಇದನ್ನ ಹೇಗೆ ಅನ್ವಯಿಸ್ತೀರಾ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. Okay, so let's see a little bit about Philemon, shall we? ಫೈಲಮೋನನ ಕುರಿತಾಗಿ ನಾವು ಕೆಲವು ವಿಷಯಗಳನ್ನ ನೋಡೋಣ. You can see in your Bible. I'm just putting the Kannada version here. Somebody read. Paul, a prisoner of Christ Jesus, and Timothy, our brother, to Philemon, our dear friend and fellow worker. Amen. Okay, so ಕನ್ನಡದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಓದ್ತೀರಾ ಯಾರಾದ್ರೂ? 1ನೇ ವಚನ. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋತಿಯನು, ನಮಗೆ ಪ್ರಿಯನು, ಜೊತೆ ಕೆಲಸದವನು ಆಗಿರುವ ಫಿಲಮೆನೆಂಬ ನಿನಗೂ, ಸಹೋದರಿಯಾದ ಅಪ್ಪಿಯಳಿಗೂ, ನಮ್ಮ ಸಹಪಟ್ಟಣನಾದ ಅರ್ಕಿಪ್ಪನಿಗೂ, ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ. So ಈಗ you have read this, right? Who wrote this letter? Is it clear to you? ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಈ ಪುಸ್ತಕ ಅಂದ್ರೆ ಪತ್ರವನ್ನು ಯಾರು ಬರೆದಿದ್ದಾರೆ? ಇದು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ತಿಳಿದಿದೆಯೋ? Author, who's the author? ಇದರ ಒಂದು ಲೇಖಕ ಯಾರು? Paul and Timothy. Yeah, Paul along with Timothy. ಪೌಲನು ಮತ್ತು ತಿಮೋತಿ. ಮೊದಲನೇ ವಚನ ನೋಡಿ, ಪೌಲನು ನನ್ನ ಸಹೋದರನಾದ ತಿಮೋತಿಯನು. Okay, so it is Paul and his brother Timothy he's saying. That means who's writing? Paul is writing.
Paul is ಓಕೆ writing. ಓಕೆ ಪಾಲ್ ಮತ್ತೆ ನನ್ನ ಸಹೋದರ ತಿಮೋತಿ ಅಂತ ಹೇಳುವಾಗ ಯಾರು ಬರಿತಾ ಇದ್ದಾರೆ ಅಂತ ಅರ್ಧ ಪಾಲನೇ ಬರಿತಾ ಇದ್ದಾನೆ. ತಿಮೋತಿ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಓಕೆ, ಪಾಲ್ ಇಸ್ ರೈಟಿಂಗ್, ತಿಮೋತಿ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಟ್. ಮತ್ತೆ 9ನೇ ವಚನದಲ್ಲಿ 9th verse ಆಲ್ಸೋ ಯು ಕ್ಯಾನ್ ಸಿ ಹಿ ಇಸ್ ರೈಟಿಂಗ್ ಐ ಪಾಲ್, ನಾನು ಪೌಲನು ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಯು ಕ್ಯಾನ್ ಆಲ್ಸೋ ಸಿ 19th verse 19ನೇ ವಚನದಲ್ಲಿ ಕೂಡ ನೀವು ನೋಡಬಹುದು ನಾನು ಪೌಲನು ಅಂತ ಬರಿತಾ ಇದ್ದಾನೆ. ಓಕೆ, ಸೊ ದಟ್ ಮೀನ್ಸ್ ದಟ್ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಆಥರ್ ಆಫ್ ದಿಸ್ ಲೆಟರ್ ಇಸ್ ಪಾಲ್, ರೈಟ್? ಒಂದು ಕ್ವಶನ್ ಕ್ಲಿಯರ್ ಆಯ್ತು, ಯಾರು ಬರ್ದದಂತ ಕ್ಲಿಯರ್ ಆಯ್ತಲ್ವಾ? ಆಥರ್ ಇಸ್ ದ ಒನ್ ಹೂ ಹ್ಯಾಸ್ ರಿಟನ್ ದಿಸ್. ಓಕೆ, ಇದು ಯಾವಾಗ ಬರ್ದಿರ್ಬೋದು? ಯಾ 19ನೇ ವಚನದಲ್ಲಿ ನೀವು ನೋಡಬಹುದು ನನ್ನ ಕೈಯಲ್ಲೇ ನಾನು ಬರೆದಿದ್ದೇನೆ ಅಂತ. ಓಕೆ, ರಿಟನ್ ವಿತ್ ಮೈ ಓನ್ ಹ್ಯಾಂಡ್ಸ್ ಅಂತ. ಓಕೆ, ಸೊ ಲೆಟ್ಸ್ ಸಿ ಅಬೌಟ್ ದ ಡೇಟ್. ವೆನ್ ವಾಸ್ ಇಟ್ ರಿಟನ್? ಇದರ ಒಂದು ಡೇಟ್ ನೋಡೋಣ. ಓಕೆ, ತಾರೀಕು. ಸೊ ಇದು ಕೂಡ ನಾವು ಬೈಬಲ್ ಇಂದ ತಗೊಳ್ಳೋಣ. ತಾರೀಕ್ ನೋಡೋಣ. ತಾರೀಕ್ ಕೂಡ ಬೈಬಲ್ ಇಂದಾನೆ ತೆಗೆದಿದ್ದು. ರೈಟ್, we take it from the Bible in book of Acts 28:14. ಅಪೊಸ್ತಲರ ಪುಸ್ತಕದಲ್ಲಿ 28:14ನೇ ವಚನದಲ್ಲಿ ನಾವು ನೋಡೋದಾದ್ರೆ we see that Paul was in the prison along with Luke. ಪಾಲ್ ಅನ್ನು ಸೆರೆಮನೆಯಲ್ಲಿದ್ದಾನೆ. ಯಾವ ಸೆರೆಮನೆ? ರೋಮ ಸಾಮ್ರಾಜ್ಯದ ಸೆರೆಮನೆಯಲ್ಲಿದ್ದಾನೆ. ಲೂಕನು ಕೂಡ ಅವರ ಜೊತೆ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಲೂಕ್ ವಾಸ್ ಆಲ್ಸೋ ವಿತ್ ಹಿಮ್ ಅಂಡ್ ಪಾಲ್ ಅಂಡ್ ಲೂಕ್ ವರ್ ಇನ್ ಪ್ರಿಸನ್. ಓಕೆ, ಸೊ ಇದೊಂದು ಪ್ರಿಸನ್ ಲೆಟರ್ ಆಗಿದೆ. ಓಕೆ, ಇಟ್ಸ್ ಅ ಲೆಟರ್ ದಟ್ ಇಸ್ ರಿಟನ್ ಫ್ರಮ್ ದ ಪ್ರಿಸನ್. ಸೆರೆಮನೆಯಿಂದ ಬರೆದಂತಹ ಒಂದು ಪತ್ರ ಇದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಇನ್ ದ ಸೇಮ್ ಮ್ಯಾನರ್ ಇಫ್ ಯು ಸಿ ಫೈಲಮೋನ್ ವರ್ಸ್ 9 and 10, ನೀವು ಫೈಲಮೋನ್ 9 ಮತ್ತು 10ನೇ ವಚನವನ್ನು ನೋಡಿದ್ರೆ ಪಾಲ್ ಇಸ್ ಸೇಯಿಂಗ್ ಹಿ ಇಸ್ ಅ ಪ್ರಿಸನರ್. ಪೌಲನು ಹೇಳ್ತಾ ಇದ್ದಾನೆ ಕೂಡ ನಾನು ಒಂದು ಸೆರೆಯಾಳು ಎಂಬುದಾಗಿ. ಓಕೆ, ಸೊ ದಟ್ ಮೀನ್ಸ್ ದಟ್ ಇಟ್ ಇಸ್ ರಿಟನ್ ಫ್ರಮ್ ಪ್ರಿಸನ್. ಅಂದ್ರೆ ಇದು ಸೆರೆಮನೆಯಿಂದ ಬರೆದಿದೆ ಎಂಬುದಾಗಿ ಕೂಡ. Now if we see if we can also take evidences from Colossians. ನಾವು ಕೊಲೊಸ್ಸಿಯರ ಪುಸ್ತಕದಿಂದ ಕೂಡ ಕೆಲ ವಚನಗಳನ್ನು ಆಧಾರವಾಗಿ ತೆಗೆದುಕೊಳ್ಳಬಹುದು. The reason is, ಕಾರಣ ಏನೆಂಬುದಾಗಿ ಹೇಳಿದ್ರೆ Epaphras name is also given in Colossians. ಯಾಕಂದ್ರೆ ಎಪಾಫ್ರಸ್ ಎಂಬ ಒಂದು ಹೆಸರು ಕೊಲೊಸ್ಸಿಯ ಪುಸ್ತಕದಲ್ಲಿ ಕೂಡ ಬರೆದಿರುವುದನ್ನ ನಾವು ಗಮನಿಸ್ತೇವೆ. Here also it is written, Philemon also it is written. ಫೈಲಮೋನ್ ಅಲ್ಲಿ ಕೂಡ ಎಪಾಫ್ರಸ್ ಎಂಬ ಒಂದು ಹೆಸರು ಬರೆಯಲ್ಪಟ್ಟಿದೆ. And Tychicus name is written. ಟಿಕಿಕಸ್ ಹೆಸರು ಕೂಡ ಬರೆಯಲ್ಪಟ್ಟಿದೆ. Okay, so in Colossians ಅಲ್ಲಿ ಕೂಡ Paul says ಪೌಲನು ಹೇಳ್ತಾನೆ in chapter 4 4ನೇ ಅಧ್ಯಾಯದಲ್ಲಿ verse 7 and 9, 7ನೇ ಮತ್ತು 9ನೇ ವಚನದಲ್ಲಿ he says ಆತನು ಹೇಳ್ತಾನೆ, I am sending this letter along with Tychicus. ಟಿಕಿಕಸ್ ನ ಜೊತೆ ನಾನು ಈ ಪತ್ರವನ್ನು ಕಳಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಲ್ಪಟ್ಟಿದೆ. And Onesimus is going with him. ಮತ್ತು ಒನೇಸಿಮಸ್ನು ಅವನ ಜೊತೆ ಬರ್ತಾ ಇದ್ದಾನೆ. Onesimus ಯಾರು? Onesimus is a slave whom Paul is sending back to Philemon. Letter of Philemon is all about Onesimus. ಒನೇಸಿಮಸ್ನ ಕುರಿತಾಗಿ ಫಿಲೆಮೋನನ ಅಧ್ಯಾಯ ಇದೆ. ಒನೇಸಿಮಸ್ನು ಯಾರು? ಒನೇಸಿಮಸ್ನು ಫಿಲೆಮೋನನ ಒಬ್ಬ ಆಳಾಗಿದ್ದನು. ಆತನು ಒನೇಸಿಮಸ್ನು ಫಿಲೆಮೋನನ ಮನೆಯಿಂದ ಓಡಿದ್ದನು. ಈಗ ಪೌಲನು ಆ ಒಂದು ಒನೇಸಿಮಸ್ ಆಳನ್ನ ಮತ್ತೊಂದು ಬಾರಿ ಫಿಲೆಮೋನನ ಬಳಿ ಕಳಿಸ್ತಾ ಇರುವ ಒಂದು ಸನ್ನಿವೇಶ. Okay, we also observe the similar things in Philippians letters. ಫಿಲಿಪೀನ್ಸ್ ಪುಸ್ತಕದಲ್ಲಿ ಫಿಲಿಪಿಯ ಪುಸ್ತಕದಲ್ಲಿ ಕೂಡ ನಾವು ಈ ವಚನಗಳನ್ನು Okay, ಗಮನಿಸ್ತೇವೆ. Philippians letter is also sent through Tychicus. ಫಿಲಿಪಿಯರ ಒಂದು ಪತ್ರಿಕೆಯನ್ನು ಕೂಡ ನಾವು ನೋಡ್ತೇವೆ. ಅದು ಟಿಕಿಕಸ್ ನ ಮೂಲಕನೇ ಕಳಿಸಲಾದಂತ ಪತ್ರಿಕೆ ಆಗಿತ್ತು. Okay, so in that way we can conclude, we can conclude that Tychicus is carrying 3 letters. ಟಿಕಿಕಸ್ ನು 3 ಪತ್ರಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, one is letter to Philemon, one is letter to Colossia, one is letter to Philippi. ಒಂದು ಫೈಲೆಮೋನನ ಒಂದು ಪತ್ರ, ಒಂದು ಕೊಲೊಸ್ಸಿಯರ ಪತ್ರ ಮತ್ತು ಒಂದು ಫಿಲಿಪಿಯರಿಗೆ ಪತ್ರ. Okay, that's why these are called as prison letters. ಆದುದರಿಂದ ಇದು ಸೆರೆಮನೆಯ ಪತ್ರಗಳು ಎಂಬುದಾಗಿ ಕರೆಯಲ್ಪಡುತ್ತದೆ. Okay, and just a minute. Right, also letter to Ephesians. ಎಫೆಸಿಯನ್ಸ್ ಪುಸ್ತಕ, Okay, ಅದು ಕೂಡ ಇಲ್ಲೇ ಪ್ರಿಸನ್ ಇಂದ ಬರೆಯಲ್ಪಟ್ಟಿದೆ. ಎಫೆಸಿಯರಿಗೆ ಬರೆದ ಪತ್ರಿಕೆ ಕೂಡ ಪೌಲನು ಸೆರೆಮನೆಯಲ್ಲಿ ಇದ್ದಾಗಲೇ ಬರೆದಂತ ಪತ್ರಿಕೆ ಆಗಿದೆ. Okay, also sent through Tychicus. ಅದೇ ರೀತಿಯಾಗಿ ಇದು ಪತ್ರವನ್ನು ಕೂಡ
ಟಿಕಿಕಸ್ ನ ಮೂಲಕ ಕಳಿಸಲಾಗಿತ್ತು. So these 4 letters are sent. ಈ 4 ಪತ್ರಗಳು ಟಿಕಿಕಸ್ ಮೂಲಕ ಕಳಿಸಲ್ಪಟ್ಟಿದೆ. ಯಾವುದು 4? ಕೊಲೋಸಿಯನ್ಸ್, ಫಿಲಿಪಿಯನ್ಸ್, ಎಫೆಸಿಯನ್ಸ್ ಮತ್ತೆ ಫೈಲಮೋನ್. ಈ 4 ಕೊಲೋಸಿಯರು, ಫಿಲಿಪಿಯರು and ಎಫೆಸಿಯನ್ಸ್ ಮತ್ತು ಫೈಲಮೋನ್ ಪತ್ರ. Okay, so because of this, ಇದರ ಕಾರಣವಾಗಿ and Acts chapter 28:20, ಅಪೊಸ್ತಲ ಕೃತ್ಯಗಳು 28:20 now if we see into the history, ನಾವು ಚಾರಿತ್ರ್ಯನ ಗಮನಿಸೋದಾದ್ರೆ according to historical records, ಚಾರಿತ್ರಿ ಒಂದು ರೆಕಾರ್ಡ್ ಪ್ರಕಾರ Paul was in prison from 55 AD to around 63 AD. ಪೌಲನು ಸೆರೆಮನೆಯಲ್ಲಿದ್ದನು 61 ಕ್ರಿಸ್ತ 55 ಕ್ರಿಸ್ತ ಪೂರ್ವದಿಂದ 63 ಕ್ರಿಸ್ತ ಪೂರ್ವ ತನಕ ಸೆರೆಮನೆಯಲ್ಲಿ ಪೌಲನಿದ್ದ. ಸೊ ಈ ಸಮಯದಲ್ಲಿ ಕ್ರಿಸ್ತ ಶಕ AD. ಸೊ ಈ ಸಮಯದಲ್ಲಿ ಈ ಪತ್ರವನ್ನು ಬರಬೇಕಾಗಿರ್ಬೋದು. ಸೊ ಫೈಲಮೋನ್ ಪತ್ರ ಅರೌಂಡ್ 61 to 62 AD ಅಂತ ಹೇಳ್ತಾರೆ. So we can draw a conclusion that Philemon's letter was written during 61 to 62 AD. Okay, so in that manner we can understand that it is a prison letter and it is also sent through Tychicus along with other letters. ಆದುದರಿಂದ ಇದು ಸೆರೆಮನೆಯ ಪತ್ರಗಳು. ಈ ಎಲ್ಲ ಬೇರೆ ಈ ಫಿಲೆಮೋನ್ ಪತ್ರವು ಇತರ ಪತ್ರಗಳ ಜೊತೆ ಟಿಕಿಕಸ್ ನ ಮೂಲಕ ಪೋಸ್ಟ್ಮ್ಯಾನ್ ಉಪಾಧಿಯಲ್ಲಿ ಕಳಿಸಲಾಗಿದೆ. Okay, ಯಾರಿಗೆ ಬರೆಯಲ್ಪಟ್ಟಿದೆ? To whom it was written? ಇದು ಯಾರಿಗೆ? To whom? ಯಾರಿಗೆ ಬರೆಯಲ್ಪಟ್ಟಿದೆ? Can you see the scriptures and can you tell? ಯಾರಿಗೆ ಬರೆಯಲ್ಪಟ್ಟಿದೆ? Philemon and Apphia and Archippus and the church. Yes, ಫಿಲೆಮೋನಿಗೆ ಮತ್ತೆ ಅಫಿಯಾ, ಆರ್ಕಿಪಸ್ and church in your house. ಯಾರಿಗೆ ಬರೆಯಲ್ಪಟ್ಟಿದೆ? ಇದು ಫಿಲೆಮೋನನಿಗೆ ಮತ್ತು ಆಫಿಯಾ, ಆರ್ಚಿಪಸ್ ಮತ್ತು ನಿನ್ನ ಮನೆಯಲ್ಲಿರುವ ಸಭೆಗೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಓಕೆ, ಅಂದ್ರೆ ಫಿಲೆಮೋನ್ ಪ್ರಾಬಬ್ಲಿ ವಾಸ್ ಟೇಕಿಂಗ್ ಕೇರ್ ಆಫ್ ಅ ಹೌಸ್ ಚರ್ಚ್. 2ನೇ ವಚನದಲ್ಲಿ ನೋಡಿ ನಿಮಗೆ ತಿಳಿಯುತ್ತದೆ, ಅಪ್ಪಿಯಳಿಗೆ ನಮ್ಮ ಸಹಪಟ್ಟನಾದ ಆರ್ಕಿಪನಿಗೂ ತನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುತ್ತಾ ಇದ್ದಾರೆ. ಓಕೆ, ಆದ್ರೆ ಮುಖ್ಯವಾಗಿ ಫೈಲಮೋನ್ಗೆ ಬರಿತಾ ಇದ್ದಾರೆ ಬಿಕಾಸ್ ಫೈಲಮೋನ್ ಇಸ್ ಪ್ರಾಬಬ್ಲಿ ಟೇಕಿಂಗ್ ಕೇರ್ ಆಫ್ ದಿ ಸೆಲ್ ಗ್ರೂಪ್ ಆರ್ ಇಟ್ಸ್ ಅ ಚರ್ಚ್. ಓಕೆ, ಮೋಸ್ಟ್ಲಿ ಲೈಕ್ ಅ ಪಾಸ್ಟರ್. ಫಿಲೆಮೋನ್ ಒಂದು ಪಾಸ್ಟರ್ ರೀತಿಯಲ್ಲಿ ಒಂದು ಮನೆ ಸಭೆಯನ್ನು ನಡೆಸ್ತಾ ಇದ್ದ. ಅಥವಾ ನಮ್ಮ ಭಾಷೆಯಲ್ಲಿ ಸೆಲ್ ಗ್ರೂಪ್ ಅಂತ ಕರಿತೇವೆ, ಪ್ರೇಯರ್ ಸೆಲ್ ಗ್ರೂಪ್ ಅಂತ ಕರಿತೇವೆ. ಮನೆ ಸಭೆಯನ್ನು ನಡೆಸ್ತಾ ಇದ್ದ. ಓಕೆ, ರೈಟ್. ಸೊ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್, ಚಾರಿತ್ರಿಕ ಹಿನ್ನೆಲೆ, we can say that it is same as that of Ephesians, Colossians and Philippians. ಎಫೆಸಿಯನ್ಸ್, ಕೊಲೋಸಿಯನ್ಸ್ ಮತ್ತು ಫಿಲಿಪಿಯರ ಒಂದು ಚಾರಿತ್ರ್ಯ ಏನಾಗಿತ್ತು ಅದೇ ಚಾರಿತ್ರ್ಯದಲ್ಲಿ ಪತ್ರ ಒಳಗೊಂಡಿದೆ ಎಂಬುದಾಗಿ ತಿಳಿಯುತ್ತೇವೆ. Okay, so it's very easy to understand this letter. ಆದುದರಿಂದ ಈ ಪತ್ರವನ್ನು ಅರ್ಥೈಸುವುದು ತುಂಬಾ ಸುಲಭ. Right, so if you see the history of Ephesians, do you remember anybody I shared so many times? Yeah, ಎಫೆಸಿಯರ ಒಂದು ಪುಸ್ತಕ ನೀವು ಯಾರಾದ್ರೂ ಧ್ಯಾನಿಸಿದ್ರೆ ನಿಮ್ಗೆ ಏನಾದ್ರೂ ಅದರ ಹಿನ್ನೆಲೆ ಕುರಿತಾಗಿ ಗೊತ್ತಾ? ಹಿಸ್ಟಾರಿಕಲ್ ಎವಿಡೆನ್ಸ್ ನನ್ಕುಂಟ ನಾನು ಉಡುಪಿಯಲ್ಲೂ ಸಹ ಹೇಳಿದ್ದೆ ಮತ್ತೆ ಆನ್ಲೈನ್ ಅಲ್ಲೂ ಸಹ ಹೇಳಿದ್ದೆ. I shared this in Udupi and online. Does anybody remember the history of Ephesians church? Yeah, okay, anyway let me share. So they had a mixed type of church. ಅವರಿಗೆ ಒಂದು mixture. So there were Jews and also Gentiles in that. ಆ ಸಭೆಗಳಲ್ಲಿ ಯಹೂದ್ಯರು ಮತ್ತು ಅನ್ಯ ಜನರು ಕೂಡ ಇದ್ರು. It is similar to our church in India. ನಮ್ಮ ಭಾರತ ದೇಶದಲ್ಲಿ ಸಭೆಗಳು ಹೇಗೆ ಇದೆ ಅದೇ ರೀತಿಯಾದಂತ ಒಂದು ಸಭೆಗಳು ಅಲ್ಲಿ ಇತ್ತು ಎಂಬುದಾಗಿ. Okay, our churches are also from different people are from different backgrounds, right? ನಮ್ಮ ಸಭೆಗಳಲ್ಲಿ ಕೂಡ ನೀವು ನೋಡಿದಾದ್ರೆ ಭಾರತ ದೇಶದಲ್ಲಿ ಹಲವಾರು ಹಿನ್ನೆಲೆಗಳಿಂದ ಬಂದಂತ ಜನರಿದ್ದಾರೆ. Okay, in the same way that church, Ephesian church and Colossians, Philippi, all these churches are from different backgrounds, different cultures. ಅದೇ ರೀತಿಯಾಗಿ ಎಫೆಸಿಯ, ಫಿಲಿಪ್ಪಿ, ಕೊಲೊಸ್ಸೆದಲ್ಲಿ ನೋಡೋದಾದ್ರೂ ಕೂಡ ಇಲ್ಲಿ ಇದ್ದಂತ ಸಭೆಗಳು ಹಲವಾರು ಒಂದು ಚಾರಿತ್ರ್ಯ ಒಂದು ಕಲ್ಚರ್ಸ್ ಇಂದ ಬಂದಂತ ಜನರಾಗಿದ್ದಾರೆ. ಬೇರೆ ರಿಲಿಜಿಯನ್ಸ್ ಇಂದ ಬಂದಿರುವವರು ಇದ್ದಾರೆ, ಧರ್ಮಗಳಿಂದ ಬಂದಿರುವವರು ಆ ಸಭೆಗಳಲ್ಲಿ ಇದ್ದಾರೆ.
ಓಕೆ, ನಮ್ಮ ಭಾರತ ದೇಶ ಸಭೆ ಹೇಗೆಯೋ ಅವರ ಸಭೆ ಕೂಡ ಅದೇ ರೀತಿಯಲ್ಲಿ ಇತ್ತು. ಓಕೆ, ಮತ್ತೆ ದೇ ಹ್ಯಾಡ್ ಅ ಸ್ಲೇವ್ ಕಲ್ಚರ್. ಆಳಿನ ಒಂದು ಸಂಪ್ರದಾಯ, ಅವರ ಗುಲಾಮತ್ವದ ಅಂದ್ರೆ ಕೆಲವು ಜನರನ್ನ ಸ್ಲೇವ್ಸ್ ಆಗಿ ಸೇಲ್ ಮಾಡ್ತಿದ್ರು. ಅಂದ್ರೆ ಮನುಷ್ಯರನ್ನ ಕೆಲವು ಗುಲಾಮರನ್ನಾಗಿ ಮಾಡಿ ಇತರ ದೇಶಗಳಿಗೆ ಮಾಡ್ತಾ ಇದ್ರು, ಇತರ ಒಂದು ವ್ಯವಹಾರ ಮಾಡ್ತಾ ಇದ್ರು ಮನುಷ್ಯರ ಜೊತೆ. ಓಕೆ, ಇನ್ ದ ಸೇಮ್ ವೇ ಫೈಲಮೋನ್ ಹ್ಯಾಡ್ ಅ ಸ್ಲೇವ್. ಅದೇ ರೀತಿಯಾಗಿ ಫೈಲಮೋನಿಗೆ ಕೂಡ ಒಂದು ಆಳು ಇದ್ದನು ಅಥವಾ ಗುಲಾಮ. ಓಕೆ, ದಟ್ ಸ್ಲೇವ್ ಇಸ್ ಕಾಲ್ಡ್ ಓನೇಸಿಮಸ್. ಅವನ ಹೆಸರು ಓನೇಸಿಮನ್. ಓಕೆ, ಅವನ ಕುರಿತಾಗಿ ಈ ಲೆಟರ್ ಬರೆಯಲ್ಪಟ್ಟಿದೆ. ಸೊ ಆ ಟೈಮಲ್ಲಿ ಸ್ಲೇವ್ಸ್ ಇದ್ರು, ದೇವರ ವಾಕ್ಯವನ್ನು ತಿಳ್ಕೊಂಡಿದ್ರು ಸಹ ಅವರು ಆ ಸ್ಲೇವ್ ಕಲ್ಚರ್ ಅನ್ನ ಅವರು ಬಿಡ್ಲಿಲ್ಲ. ಆ ಸ್ಲೇವ್ ಸಂಪ್ರದಾಯನ, ಗುಲಾಮತ್ವದ ಸಂಪ್ರದಾಯನ ಅವ್ರು ಬಿಡ್ಲಿಲ್ಲ. ಓಕೆ, ಆಲ್ದೋ ದೇ ನೋ ಜೀಸಸ್ ಕ್ರೈಸ್ಟ್, ಆಲ್ದೋ ದೇ ನೋ ದಟ್ ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್, ದೇ ಸ್ಟಿಲ್ ಹ್ಯಾಡ್ ದಟ್ ಸ್ಲೇವ್ ಕಲ್ಚರ್. ಏನಕ್ಕಂತಂದ್ರೆ ಇಡೀ ದೇಶವೇ ಒಂದೇ ಅದೇ ರೀತಿಯಲ್ಲಿ ಇತ್ತು. ಎಂಟೈರ್ ನೇಷನ್ ವಾಸ್ ಇನ್ ದ ಸೇಮ್ ವೇ, ಸೊ ದೇ ಲಿವ್ಡ್ ಇನ್ ದಟ್ ಮ್ಯಾನರ್ ಓನ್ಲಿ. ಓಕೆ, ಅದೇ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ರು, ಸ್ಲೇವ್ಸ್ ಆಗಿ, ಕೆಲವರು ಮಾಸ್ಟರ್ಸ್ ಆಗಿ, ಕೆಲವರು ಗುಲಾಮರಾಗಿ ಜೀವಿಸ್ತಾ ಇದ್ರು. ರೈಟ್, ದೇ ವರ್ ಲಿವಿಂಗ್ ಸಮ್ ಆಸ್ ಮಾಸ್ಟರ್ಸ್, ಸಮ್ ಆಸ್ ಸ್ಲೇವ್ಸ್, ಲೈಕ್ ದಟ್. ಸೊ ಇನ್ ದಿಸ್ ವೇ ಒನ್ ಡೇ, ಈ ರೀತಿಯಾಗಿ ನಾವು ನೋಡೋದಾದ್ರೆ ಒಂದು ದಿನ ನಾವು ಗಮನಿಸೋದಾದ್ರೆ Onesimus ran away from Philemon's house. ಓನೇಸಿಮಸನು ಫಿಲೆಮೋನನ ಮನೆಯಿಂದ ಓಡಿ ಹೋದನು. Okay, he went to Italy and Rome. ಆತನು ಇಟಲಿ ಪ್ರಾಂತ್ಯ ಮತ್ತು ರೋಮ್ ಸಾಮ್ರಾಜ್ಯಕ್ಕೆ ಹೋದನು. Finally he was thrown into prison. ಮತ್ತೆ ಆತನನ್ನ ಸೆರೆಗೆ ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ you know the coincidence, ನಿಮ್ಗೆ ಆಕಸ್ಮಿಕವಾದಂತ ವಿಷಯ ಗೊತ್ತಾ? he was thrown in the same prison where Paul was. ಪೌಲನು ಇದ್ದ ಸೆರೆಮನೆಯಲ್ಲೇ ಆತನನ್ನ ಹಾಕಲಾಗಿತ್ತು. There he gave his life to Jesus. ಅಲ್ಲಿ ಆತನು ತನ್ನ ಜೀವನವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟನು. Now Paul is writing a recommendation letter. ಈಗ ಪೌಲನು ಒಂದು ರೆಕಮೆಂಡೇಶನ್ ಲೆಟರ್ ಬರೀತಾ ಇದ್ದಾನೆ. Okay, now he is writing to Philemon. ಫೈಲೆಮೋನನಿಗೆ ಒಂದು ಪತ್ರ ಬರೀತಾ ಇದ್ದಾನೆ. He is saying that this man Onesimus is changed now. ಈ ಮನುಷ್ಯನಾದ ಒನೇಸಿಮಸನು ಈಗ ಸಂಪೂರ್ಣ ಬದಲಾಗಿದ್ದಾನೆ ಎಂಬುದಾಗಿ ಪೌಲನು ಫಿಲೆಮೋನನಿಗೆ ಬರೆಯುತ್ತಾ ಇದ್ದಾನೆ. He is saying sorry that he ran away from your house. ತಪ್ಪಾಯ್ತು, ಆತ ನಿನ್ನ ಮನೆಯಿಂದ ಬಿಟ್ಟು ಹೋದನು, ನಿನ್ನ ಮನೆಯನ್ನು ಬಿಟ್ಟು ಹೋದನು, ಓಡಿ ಹೋದನು. Okay, now you forgive him. ಈಗ ನೀನು ಆತನನ್ನ ಕ್ಷಮಿಸ್ಬಿಡು. And he also says, ಆತನ ಮತ್ತೆ ಹೇಳ್ತಾನೆ, I am the reason why you are a pastor. ನನ್ನ ಕಾರಣದಿಂದಲೇ ನೀನು ಸಭಾಪಾಲಕನಾಗಿದ್ದೀಯಾ. I am the reason why you are in Christ. ನೀನು ಕ್ರಿಸ್ತನಲ್ಲಿ ಇರುವುದಕ್ಕೆ ನಾನೇ ಕಾರಣ. So understand that this is my personal request. ಇದು ನಾನು ನಿನ್ಗೆ ವೈಯಕ್ತಿಕವಾಗಿ ಮಾಡುವಂತಹ ಒಂದು ರಿಕ್ವೆಸ್ಟ್ ಆಗಿದೆ ಎಂಬುದಾಗಿ ನೀನು ತೆಗೆದುಕೋ. Okay, so ವಿನಂತಿ ಆಗಿದೆ ಅಂತ ನೀನು ಅರ್ಥ ಮಾಡ್ಕೋ. ಸೊ ನನ್ನ ವಿನಂತಿಯನ್ನ ಅಂಗೀಕರಿಸು, ಇವನನ್ನ ಅಂಗೀಕರಿಸು. ಪ್ಲೀಸ್ ಆಕ್ಸೆಪ್ಟ್ ಹಿಮ್, ಪ್ಲೀಸ್ ಆಕ್ಸೆಪ್ಟ್ ಮೈ ರಿಕ್ವೆಸ್ಟ್. ದಟ್ಸ್ ವಾಟ್ Paul is writing this letter for. Okay, so that is one cultural background that you can note down. ಇದು ಒಂದು ಸಾಂಪ್ರದಾಯಿಕವಾದಂತಹ ಹಿನ್ನೆಲೆ, ನೀವು ಇದನ್ನ ಬರೆದುಕೊಳ್ಳಬಹುದು. Also there was this person called Epaphras ಎಂಬ ಒಬ್ಬ ಮನುಷ್ಯನಿದ್ದನು, who was a pastor in Colossian church. ಕೊಲೊಸ್ಸಿಯರ ಒಂದು ಸಭೆಯಲ್ಲಿ ಸಭಾಪಾಲಕನಾತನಾಗಿದ್ದನು. Okay, he was also in prison with Paul that time. ಆತನು ಕೂಡ ಎಪಾಫ್ರಸ್ ಎಂಬಾತನು ಕೂಡ ಸೆರೆಮನೆಗೆ ಹಾಕಲ್ಪಟ್ಟಿದ್ದನು ಪೌಲನ ಜೊತೆ ಆ ಸಂದರ್ಭದಲ್ಲಿ. Okay, so Philemon, it is said, probably our understanding according to the scriptures, ಈ ಒಂದು ಸ್ಕ್ರಿಪ್ಚರ್ಸ್ ಪ್ರಕಾರ ನನ್ನ ತಿಳುವಳಿಕೆ, because in Colossians letter, ಕೊಲೊಸಿಯನ್ಸ್ ಪತ್ರಿಕೆಯಲ್ಲಿ Paul says that Epaphras is doing well, don't worry about him. ಎಪಾಫ್ರಸ್ ಚೆನ್ನಾಗಿ ಇದ್ದಾನೆ, ನೀವು ಅವನ ಕುರಿತಾಗಿ ಆಲೋಚಿಸಬೇಡಿ ಎಂಬುದಾಗಿ ಅದನ್ನು ಬರೆದ ಕಾರಣ. So and then he also writes here about Epaphras. ಇಲ್ಲಿ ಕೂಡ ಈ ಪತ್ರದಲ್ಲಿ ಕೂಡ ಎಪಾಫ್ರಸ್ ಕುರಿತಾಗಿ ಬರೆದಿದ್ದಾನೆ ನೋಡಿ. Most likely he is like a senior leader over there. ನಾನು ನೋಡೋದಾದ್ರೆ ಆತನು ಒಂದು ಹಿರಿಯ ನಾಯಕನಾಗಿರ್ಬೋದು ಎಂಬುದಾಗಿ ನಾವು ತಿಳಿಯುತ್ತೇವೆ. So I already explained you the historical context, what is their strength, what is their weakness. ನಾನು ಆಗ್ಲೇ ನಿಮಗೆ ಆ ಚಾರಿತ್ರ್ಯ ಕುರಿತಾಗಿ ಹೇಳಿದ್ರೆ ಅವರ ಬಲವೇನು, ಅವರ ಒಂದು ಬಲಹೀನತೆ ಏನೆಂಬುದಾಗಿ. So that is the main idea behind this letter. ಅದೇ ಈ ಒಂದು ಸತ್ಯವೇದದ ಮೂಲ ಉದ್ದೇಶವಾಗಿದೆ. I am also going to share the notes. ನಾನು ಈ ನೋಟ್ಸ್ ಕೂಡ ಹಂಚುತ್ತೇನೆ. So I am giving you this assignment. ಈ ಅಸೈನ್ಮೆಂಟ್ ನಾನು ನಿಮಗೆ ಕೊಡ್ತಾ ಇದ್ದೇನೆ. So try to make observation points. ವೀಕ್ಷಣೆಯ ಒಂದು ಅಂಶಗಳನ್ನು, ಆ ಒಂದು 16 ಅಂಶಗಳೇನಿದೆಯೋ ಅದನ್ನ ನೀವು ಬರೆದು ತೆಗೆದುಕೊಳ್ಳಿ. And try to interpret.
ಮತ್ತು ಅದನ್ನ ನೀವು ಅನ್ವಯಿಸ್ರಿ. Right? That's all for today.